Dear students, welcome back to Avian's online physics class. Okay, ಇವತ್ತಿನ ಕ್ಲಾಸಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮತ್ತೆ ಕೆಪಾಸಿಟನ್ಸ್ ಅನ್ನೋ ಚಾಪ್ಟರ್, ಇದು ಸೆಕೆಂಡ್ ಚಾಪ್ಟರ್. ಇದರ ಥಿಯರಿನ ಡಿಸ್ಕಸ್ ಮಾಡುವ. ಏನಿದು ಪೊಟೆನ್ಷಿಯಲ್ ಅಂದ್ರೇನು, ಕೆಪಾಸಿಟನ್ಸ್ ಅಂದ್ರೇನು ಅರ್ಥ ಮಾಡ್ಕೊಳ್ಬೇಕು. ಈಗ ಫಸ್ಟ್ ಬಿಫೋರ್ ಗೋಯಿಂಗ್ ಟು ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಅದರ ಬೇಸಿಕ್ ಕಾನ್ಸೆಪ್ಟ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಹೇಗ್ ಬಂತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನೋ ಕಾನ್ಸೆಪ್ಟ್ ಅಂತ. ಈಗ ಏನ್ ಮಾಡೋಣ, ಒಂದು ಚಾರ್ಜ್ ಅನ್ನ ತಗೊಳ್ಳುವ. ಲೆಟ್ ಇಟ್ ಬಿ ಕ್ಯೂ. ಇದ್ರ ಸುತ್ತ ಏನಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ವಿ ನೋ ದಟ್. ಈಗ ಇಲ್ಲೊಂದ್ ಎರಡು ಪಾಯಿಂಟ್ಸ್ ತಗೊಳ್ಳೋಣ. ಎ ಅನ್ನೋದೊಂದು ಪಾಯಿಂಟ್, ಬಿ ಅನ್ನೋದೊಂದು ಪಾಯಿಂಟ್. ಈಗ ಈ ಪಾಯಿಂಟ್ ಇಂದ ಇದು ನಾವು ಬೇಕಾದ್ರೆ ನೀವೇನ್ ಮಾಡ್ಬೋದು, ಸೋರ್ಸ್ ಚಾರ್ಜ್ ಅಂತ ಇಟ್ಕೊಳ್ಬಹುದು. ಇದು ಪಾಸಿಟಿವ್ ಚಾರ್ಜ್ ಆಗಿರ್ಲಿ. ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಇರುತ್ತೆ, ಈ ಪಾಯಿಂಟ್ ಇಂದ ರೈಟ್ ಸೈಡ್ ಇರುತ್ತೆ, ಈ ಪಾಯಿಂಟ್ ಇಂದ ರೈಟ್ ಸೈಡ್ ಇರುತ್ತಾ, ಈ ಕಡೆ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್. ಆದ್ರೆ ಎಲೆಕ್ಟ್ರಿಕ್ ಫೋರ್ಸ್ ಕೂಡ ಆ ಕಡೆನೇ ಇರಬೇಕು. ದಿಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿಸ್ ಲೈನ್. ನೆಕ್ಸ್ಟ್ ಈಗ ಏನ್ ಮಾಡಿ, ಇನ್ನೊಂದು ಟೆಸ್ಟ್ ಚಾರ್ಜ್ ಅನ್ನ ತಗೊಳ್ಳಿ. ಲೆಟ್ ಇಟ್ ಬಿ ಕ್ಯೂ ನಾಟ್. ಈ ಕ್ಯೂ ನಾಟ್ ಅನ್ನ ಏನ್ ಮಾಡ್ಬೇಕು, ಮೂವ್ ಮಾಡ್ಬೇಕು. ಯಾವ ಕಡೆ ಮೂವ್ ಮಾಡಿ, ಮೂವ್ ದ ಟೆಸ್ಟ್ ಚಾರ್ಜ್ ಕ್ಯೂ ನಾಟ್ ಫ್ರಮ್ ಬಿ ಟು ಎ ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಎಲೆಕ್ಟ್ರಿಕ್. ಸೊ ಹಾಗಾದ್ರೆ ನೀವು ಈ ಕಡೆ ಮೂವ್ ಮಾಡಬೇಕು, ಫ್ರಮ್ ಎ ಟು ಬಿ. ಈ ಕಡೆ ಮೂವ್ ಮಾಡ್ಬೇಕಂದ್ರೆ ವಿ ಹ್ಯಾಡ್ ಟು ಡೂ ಸಮ್ ವರ್ಕ್, ವಿ ಹ್ಯಾಡ್ ಟು ಪುಟ್ ಸಮ್ ಎಕ್ಸ್ಟರ್ನಲ್ ಫೋರ್ಸ್ ಹಾಕಿ ಇದನ್ನ ಏನ್ ಮಾಡ್ಬೇಕು, ಮೂವ್ ಮಾಡಬೇಕು. ಲೆಟ್ ಇಟ್ ಬಿ ಎಫ್ ಎಕ್ಸ್ಟರ್ನಲ್, ಇದು ಎಫ್ ಇ. ಅಗೇನ್ಸ್ಟ್ ದಿಸ್ ಫೋರ್ಸ್ ಎಫ್ ಎಕ್ಸ್ಟರ್ನಲ್ ಹಾಕಿ ಮೂವ್ ಮಾಡುವ. ಈ ಕಡೆ ಮೂವ್ ಮಾಡೋಣ. ಎಷ್ಟು ವರ್ಕ್ ಮಾಡಿದ್ರಿ, ಡಬ್ಲ್ಯೂ ಅಷ್ಟು ವರ್ಕ್ ಮಾಡೋಣ ಟು ಮೂವ್ ದ ಕ್ಯೂ ನಾಟ್ ಫ್ರಮ್ ಬಿ ಟು ಎ. ನಾವು ರೈಟ್ ದ ವರ್ಕ್ ಡನ್ ಫ್ರಮ್ B to A. This can be written as integration of F external dot dx. dx is the displacement ಅಂತ ಇಟ್ಕೊಳ್ಳೋಣ. ವರ್ಕ್ ಡನ್ ಫ್ರಮ್ ಬಿ ಟು ಎ. ನೆಕ್ಸ್ಟ್ ಇದನ್ನ ಹೇಗೆ ಬರಿಬಹುದು ನೋಡ್ರಿ. ಇನ್ನೊಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ ಎಫ್ ಎಕ್ಸ್ಟರ್ನಲ್ ಶುಡ್ ಬಿ ಈಕ್ವಲ್ ಟು ಎಫ್ ಇ ಅಂಡ್ ದೇ ಮಸ್ಟ್ ಬಿ ಈಕ್ವಲ್ ಅಂಡ್ ಆಪೋಸಿಟ್. ಇದರ ಅರ್ಥ ಏನಂದ್ರೆ ನೆಟ್ ಫೋರ್ಸ್ ಏನಾಗುತ್ತೆ, ಶುಡ್ ಬಿ ಈಕ್ವಲ್ ಟು 0. ಯಾವಾಗ ನೆಟ್ ಫೋರ್ಸ್ 0 ಆಗುತ್ತೋ ಆಕ್ಸಿಲರೇಷನ್ 0. ವೆರಿ ಇಂಪಾರ್ಟೆಂಟ್. ಅದರರ್ಥ ಈ ಚಾರ್ಜ್ ಯಾವ್ದನ್ನ ಕ್ಯೂ ನಾಟ್ ಅನ್ನ ಮೂವ್ ಮಾಡುವಾಗ ವೆಲಾಸಿಟಿ ಕಾನ್ಸ್ಟೆಂಟ್ ಇರಬೇಕು. ದೇರ್ ಇಸ್ ನೋ ಆಕ್ಸಿಲರೇಷನ್ ಮಸ್ಟ್ ಬಿ 0. ಒಂದು ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ ಇದನ್ನ ವರ್ಕ್ ಡನ್ ಫ್ರಮ್ ಬಿ ಟು ಎ ಏನಂತ ಬರೀಬಹುದು. ಇನ್ನೊಂದ್ ಕಡೆ ಬಿ ಟು ಎ ಎಫ್ ಎಕ್ಸ್ಟರ್ನಲ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಎಫ್ ಇ ಡಾಟ್ ಡಿ ಎಕ್ಸ್. ಬಟ್ ಇಲ್ಲೇನ್ ಬರುತ್ತೆ, ಎಫ್ ಎಕ್ಸ್ಟರ್ನಲ್ ಇಸ್ ನೆಗೆಟಿವ್ ಆಫ್ ಎಫ್ ಇ. ಹಾಗಾದ್ರೆ ಮೈನಸ್ ಬರುತ್ತೆ. ಈ ಪಾಯಿಂಟ್ ಯಾಕೆ ಹೇಳಿದೆ ಅಂತಂದ್ರೆ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಇಲ್ಲಿ ಕೈನೆಟಿಕ್ ಎನರ್ಜಿ ಎಷ್ಟಿರುತ್ತೆ, ಕೈನೆಟಿಕ್ ಎನರ್ಜಿ. ಇಲ್ಲಿ ಎಷ್ಟು ಕೈನೆಟಿಕ್ ಎನರ್ಜಿ ಇರುತ್ತೆ, ಕೈನೆಟಿಕ್ ಎನರ್ಜಿ 2. ಕೈನೆಟಿಕ್ ಎನರ್ಜಿ 1 ಮಸ್ಟ್ ಬಿ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ 2. ಯಾಕೆಂದ್ರೆ ವೆಲಾಸಿಟಿ ಇಸ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಪಾಯಿಂಟ್, ದ ಇಂಪಾರ್ಟೆಂಟ್ ಪಾಯಿಂಟ್. ನಾವು ಲೆಟ್ ಅಸ್ ಟೇಕ್ ಅಬೌಟ್ ಪೊಟೆನ್ಷಿಯಲ್ ಎನರ್ಜಿ. ಏನಾಗುತ್ತೆ ಪೊಟೆನ್ಷಿಯಲ್ ಎನರ್ಜಿ, ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಏನಿರುತ್ತೆ, ಯು ಬಿ ಇರುತ್ತೆ. ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಯು ಎ ಇರುತ್ತೆ. ಹಾಗಾದ್ರೆ ಪೊಟೆನ್ಷಿಯಲ್ ಎನರ್ಜಿ ಫೀಲ್ಡ್ ಅಲ್ಲಿ ಮೂವ್ ಮಾಡಿದಾಗ ಡೆಫಿನೆಟ್ಲಿ ಏನಾಗಬೇಕು, ಪೊಟೆನ್ಷಿಯಲ್ ಎನರ್ಜಿ ಚೇಂಜ್ ಆಗಲೇಬೇಕು. ಎಷ್ಟು ಚೇಂಜ್ ಆಗುತ್ತೆ, ಅಕಾರ್ಡಿಂಗ್ ಟು ವರ್ಕ್ ಎನರ್ಜಿ ಥಿಯರಮ್. ಡಿಫರೆನ್ಸ್ ಇನ್ ದ ಪೊಟೆನ್ಷಿಯಲ್ ಎನರ್ಜಿ ಬಿಟ್ವೀನ್ ಟೂ ಪಾಯಿಂಟ್ಸ್ ಮಸ್ಟ್ ಬಿ ಈಕ್ವಲ್ ಟು ವರ್ಕ್ ಡನ್. ಹಾಗಾದ್ರೆ ವರ್ಕ್ ಡನ್ ಫ್ರಮ್ ಬಿ ಟು ಎ ಮಸ್ಟ್ ಬಿ ಈಕ್ವಲ್ ಟು ಯು ಎ ಮೈನಸ್ ಯು ಬಿ. ಇದೇ ನಮಗೆ ಬೇಕಾಗಿರೋದು. ಈ ಕಾನ್ಸೆಪ್ಟ್ ಯಾಕೆ ಹೇಳಿದ್ರೆ, ಕೈನೆಟಿಕ್ ಎನರ್ಜಿ ಮತ್ತೆ ಪೊಟೆನ್ಷಿಯಲ್ ಎನರ್ಜಿ ಕಾನ್ಸೆಪ್ಟ್ ಯಾಕೆ ಹೇಳ್ತಂದ್ರೆ, ಇಲ್ಲಿ ಕೈನೆಟಿಕ್ ಎನರ್ಜಿ ಸೇಮ್ ಇರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಚೇಂಜ್ ಆಗುತ್ತೆ. ಸೊ ಟೋಟಲ್ ಎನರ್ಜಿ ಶುಡ್ ರಿಮೇನ್ ಕಾನ್ಸ್ಟೆಂಟ್. ಓಕೆ, ಬಿಡಿ ಅದನ್ನೆಲ್ಲ ಸಮಸ್ಯೆ ಇಲ್ಲ. ಈಗ ನಮಗೆ ಬೇಕಾದ್ರೆ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ, ಇಲ್ಲಿ ಯು ಎ ಮೈನಸ್ ಯು ಬಿ ಯಾಕೆ ಬರ್ಕೊಂಡೆ ಅಂತಂದ್ರೆ, ಅಗೇನ್ಸ್ಟ್ ದ ಎಕ್ಸ್ಟರ್ನಲ್ ಫೀಲ್ಡ್ ಯು ಎ ಜಾಸ್ತಿ ಇರುತ್ತೆ, ಯು ಬಿ ಕಡಿಮೆ ಇರುತ್ತೆ. ಹಾಗಾಗಿ ಶುಡ್ ಬಿ ಯು ಎ ಮೈನಸ್ ಯು ಬಿ ಇರಬೇಕು. ಡಿಫರೆನ್ಸ್ ಇನ್ ದ ಪೊಟೆನ್ಷಿಯಲ್ ಎನರ್ಜಿ. ನೆಕ್ಸ್ಟ್ ಈಗ ಸಪೋಸ್ ಇನ್ನೊಂದು ಪಾಯಿಂಟಿಗೆ ಮೂವ್ ಮಾಡ್ತೀನಿ ಅನ್ಕೊಳ್ಳಿ, ಅಲ್ಲಿಂದ ಅಲ್ಲಿಗೂ ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತಾ. ಸಪೋಸ್ ಇನ್ನೊಂದು ಪಾಯಿಂಟಿಗೆ ಮೂವ್ ಮಾಡ್ತೀನಿ ಅನ್ಕೊಳ್ಳಿ, ಇದು ಸಿ ಪಾಯಿಂಟ್. ಈಗ ಎ ಟು ಮತ್ತೆ ಸಿ ಮಧ್ಯೆನೂ ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತಾ, ಬಿ ಟು ಸಿ ಮಧ್ಯೆನೂ ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ. ಡಿ ಪಾಯಿಂಟಿಗೆ ಮೂವ್ ಮಾಡ್ತೀನಿ, ಈ ಯಾವುದೇ ಎರಡು ಪಾಯಿಂಟ್ಸ್ ಮಧ್ಯ ದೇರ್ ಮಸ್ಟ್ ಬಿ ಎ ಪೊಟೆನ್ಷಿಯಲ್ ಎನರ್ಜಿ ಡಿಫರೆನ್ಸ್. ಅಗೇನ್ಸ್ಟ್ ದ ಫೀಲ್ಡ್ ಮೂವ್ ಮಾಡಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಪಾಯಿಂಟ್ ನಮಗೆ ಅರ್ಥ ಆಗ್ಬೇಕು. ಆದರೆ ನಮಗೆ ಬೇಕಾಗಿರೋದು, ಇದರಿಂದ ನಮ್ಗೆ ಒಂದು ಪಾಯಿಂಟ್ ಏನ್ ಗೊತ್ತಾಗುತ್ತೆ ಅಂದ್ರೆ, ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇರಬೇಕು, ಇಲ್ಲೂ ಪೊಟೆನ್ಷಿಯಲ್ ಎನರ್ಜಿ ಇರಬೇಕು. ಅವೆರಡ್ರ ಮಧ್ಯೆ ಅವಾಗ್ಲೇ ಪೊಟೆನ್ಷಿಯಲ್ ಡಿಫರೆನ್ಸ್ ಬರುತ್ತೆ. ಹಾಗಾದ್ರೆ ಇವೆರಡ್ರ ಮಧ್ಯೆ ಪೊಟೆನ್ಷಿಯಲ್ ಡಿಫರೆನ್ಸ್ ಏನೋ ಕಂಡು ಹಿಡಿದ್ ಬಿಡ್ರಿ. ಎಷ್ಟಿರುತ್ತೆ ಪೊಟೆನ್ಷಿಯಲ್ ಡಿಫರೆನ್ಸ್, ಎಕ್ಸಾಕ್ಟ್ಲಿ ಈಕ್ವಲ್ ಟು
ವರ್ಕ್ ಡನ್. ಸೊ ವರ್ಕ್ ಡನ್ ಹೆಂಗ್ ಕಂಡುಹಿಡಿತೀರಾ, ಈ ರೀತಿ ಕಂಡುಹಿಡಿತೀರಾ. ಆದ್ರೆ ನನಗ್ ಬೇಕಾಗಿರೋದು ಪೊಟೆನ್ಷಿಯಲ್ ಡಿಫರೆನ್ಸ್ ಅಲ್ಲ, ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್. ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ, ಪೊಟೆನ್ಷಿಯಲ್ ಒಂದೊಂದು ಪಾಯಿಂಟ್ ಅಲ್ಲಿ ಒಂದೊಂದು ಇರುತ್ತೆ, ರೈಟ್? ಹಾಗಾದ್ರೆ ಇಲ್ಲಿ ಯು ಸಿ ಇರುತ್ತೆ, ಇಲ್ಲಿ ಯು ಡಿ ಇರುತ್ತೆ. ಸೊ ಐ ಡೋಂಟ್ ನೀಡ್ ಪೊಟೆನ್ಷಿಯಲ್ ಡಿಫರೆನ್ಸ್, ಐ ನೀಡ್ ದ ಪೊಟೆನ್ಷಿಯಲ್ ಎನರ್ಜಿ ಅಟ್ ಎ ಗಿವನ್ ಪಾಯಿಂಟ್. ಅದನ್ನ ಹೆಂಗ್ ಕಂಡುಹಿಡಿಯೋದು ಅಂತಂದ್ರೆ ನೋಡ್ರಿ, ಲೆಟ್ ಅಸ್ ಟೇಕ್ ದ ನೆಕ್ಸ್ಟ್ ಡಯಾಗ್ರಾಮ್. ಏನ್ ಮಾಡಿ, ಸೇಮ್ ಸೋರ್ಸ್ ಚಾರ್ಜ್ ಬರ್ಕೊಳ್ಳಿ. ಇಲ್ಲಿ ಏನ್ ತಗೊಂಡೆ, ಒಂದು ಪಾಯಿಂಟ್ ಎ, ಇಲ್ಲಿ ಪಾಯಿಂಟ್ ಬಿ. ಅದೇ ತರನೇ ಬರ್ಕೊಳ್ತೀನಿ ನೋಡಿ, ಸೇಮ್ ಥಿಂಗ್ ಯು ಬಿ. ಇವೆರಡರ ಮಧ್ಯೆ ಪೊಟೆನ್ಷಿಯಲ್ ಡಿಫರೆನ್ಸ್ ಸಿಕ್ತು. ನನಗೆ ಪೊಟೆನ್ಷಿಯಲ್ ಎನರ್ಜಿ ಕಂಡುಹಿಡಿಬೇಕು. ನಥಿಂಗ್ ಬಟ್ ಯು ಎ ಎಷ್ಟು, ಯು ಬಿ ಎಷ್ಟು ಅಂತ ಕಂಡುಹಿಡಿಬೇಕು. ಅದನ್ನ ಹೆಂಗ್ ಕಂಡುಹಿಡಿಯೋದು ಅಂತಂದ್ರೆ ಅದಕ್ಕೆ ಬಹಳ ಸಿಂಪಲ್. ದ ಸೇಮ್ ವರ್ಕ್ ಎನರ್ಜಿ ಥಿಯರಮ್ನೇ ಯೂಸ್ ಮಾಡಿ, ಆದ್ರೆ ವರ್ಕ್ ಡನ್ ಮಾಡುವಾಗ ಏನ್ ಮಾಡಿ, ಇನ್ನೊಂದು ಪೊಟೆನ್ಷಿಯಲ್ ಪಾಯಿಂಟ್ ಅನ್ನ ಝೀರೋ ಮಾಡ್ಕೊಳ್ಳಿ. ಆ ಪೊಟೆನ್ಷಿಯಲ್ ಪಾಯಿಂಟ್ ಝೀರೋ ಎಲ್ಲಿರುತ್ತೆ ಅಂದ್ರೆ ಇನ್ಫಿನಿಟಿಯಲ್ಲಿ ಇರುತ್ತೆ. ಸೊ ಪೊಟೆನ್ಷಿಯಲ್ ಎನರ್ಜಿ ಇನ್ಫಿನಿಟಿ ವಿಲ್ ಬಿ ಈಕ್ವಲ್ ಟು ಝೀರೋ. ಈಗೇನ್ ಮಾಡಿ, ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಕಂಡುಹಿಡಿಬೇಕಂದ್ರೆ ಮೂವ್ ದ ಚಾರ್ಜ್, ಯಾವುದು ಚಾರ್ಜ್, ಕ್ಯೂ ನಾಟ್, ಫ್ರಮ್ ಮೂವ್ ಕ್ಯೂ ನಾಟ್ ಫ್ರಮ್ ಇನ್ಫಿನಿಟಿ ಟು ದ ಬಿ ಪಾಯಿಂಟ್. ಹಾಗಾದ್ರೆ ವರ್ಕ್ ಡನ್ ಎಷ್ಟಾಯ್ತು, ವರ್ಕ್ ಡನ್ ಫ್ರಮ್ ಇನ್ಫಿನಿಟಿ ಟು ಬಿ ವಿಚ್ ಇಸ್ ಈಕ್ವಲ್ ಟು ಯು ಬಿ ಮೈನಸ್ ಯು ಇನ್ಫಿನಿಟಿ. ಹಾಗಾದ್ರೆ ವರ್ಕ್ ಡನ್ ಫ್ರಮ್ ಇನ್ಫಿನಿಟಿ ಟು ಬಿ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಅಟ್ ಬಿ ಮೈನಸ್ ಪೊಟೆನ್ಷಿಯಲ್ ಅಟ್ ಇನ್ಫಿನಿಟಿ ವಿಲ್ ಬಿ ಈಕ್ವಲ್ ಝೀರೋ. ಹಾಗಾದ್ರೆ ಯಾವುದೇ ನಂಬರ್ ನ ಝೀರೋ ಇಂದ ಕಳೆದ್ರೆ ಏನು ಬರುತ್ತೆ, ಅದೇ ನಂಬರ್ ವಾಪಸ್ ಬರುತ್ತೆ. ಸೊ ದಿಸ್ ಇಸ್ ದ ಲಾಜಿಕ್ ಬಿಹೈಂಡ್ ಫೈಂಡಿಂಗ್ ದ potential energy at a given point. Now I need potential energy at a. ಈಗ ಏನ್ ಮಾಡಿ, ಇನ್ನೊಂದು potential energy ಏನ್ ಮಾಡ್ಕೊಳ್ತೀರಾ, ಝೀರೋ ಮಾಡ್ಕೊಳ್ಳಿ. ನಾವು ಮೂವ್ ಕ್ಯೂ ನಾಟ್ ಫ್ರಮ್ ಇನ್ಫಿನಿಟಿ ಟು ಎ ಪಾಯಿಂಟ್. ಅವಾಗ ಏನಾಗುತ್ತೆ, potential energy ಫ್ರಮ್ ವರ್ಕ್ ಡನ್ ಫ್ರಮ್ ಇನ್ಫಿನಿಟಿ ಟು ಎ ಇಸ್ ಈಕ್ವಲ್ ಟು potential energy at a minus potential energy at infinity. So work done from infinity to a is equal to potential energy at a minus another potential energy becomes zero. Now you can have potential energy at a given point. ಹಾಗಾದ್ರೆ ನಾವೇನ್ ಮಾಡ್ಬೋದು, ಈಗ ಪೊಟೆನ್ಷಿಯಲ್ ಎನರ್ಜಿ ಡಿಫರೆನ್ಸ್ ನ ಡಿಫೈನ್ ಮಾಡ್ಕೊಳ್ಬಹುದು. ಪೊಟೆನ್ಷಿಯಲ್ ಎನರ್ಜಿ ಡಿಫರೆನ್ಸ್ ಹೇಗೆ ಡಿಫೈನ್ ಮಾಡ್ತಾರೆ ಅಂದ್ರೆ, ಪೊಟೆನ್ಷಿಯಲ್ ಎನರ್ಜಿ ಡಿಫರೆನ್ಸ್ ಇನ್ an electric field between any two points is defined as the amount of work done in moving a test charge between these two points without acceleration. ಈ ತರ ಎರಡು ಪಾಯಿಂಟ್ಸ್ ಮಧ್ಯೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಕಂತಂದ್ರೆ ಆ ಎರಡು ಪಾಯಿಂಟ್ಸ್ ಮಧ್ಯೆ ಟೆಸ್ಟ್ ಚಾರ್ಜ್ ಅನ್ನು ಮೂವ್ ಮಾಡಿ, ಅವಾಗ ಏನ್ ಸಿಗುತ್ತೆ ನಿಮಗೆ, ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಅಮೌಂಟ್ ಆಫ್ ವರ್ಕ್ ಡನ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಡೆಲ್ಟಾ. ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಬೇಕಂದ್ರೆ ಹೌ ಟು ಡಿಫೈನ್ ಪೊಟೆನ್ಷಿಯಲ್ ಎನರ್ಜಿ ಅಟ್ ಎ ಪಾಯಿಂಟ್ ಬೇಕಂದ್ರೆ ಏನ್ ಮಾಡ್ಬೇಕು, ಒಂದು ಪೊಟೆನ್ಷಿಯಲ್ ಪಾಯಿಂಟ್ ತಗೊಳ್ಬೇಕು, ಇನ್ನೊಂದು ರೆಫರೆನ್ಸ್ ಪಾಯಿಂಟ್ ಇನ್ಫಿನಿಟಿ ತಗೊಳ್ಬೇಕು. So potential energy at a point in an electric field is defined as the amount of work done in moving a test charge from infinity to that point without acceleration. So that is W, work done from infinity to A, which gives UA, or infinity to B which gives UB. ಅಥವಾ ಇನ್ನೊಂದು ಯಾವ್ದು C ಪಾಯಿಂಟ್ ಅಲ್ಲಿ ಬೇಕಂದ್ರೆ ಅವಾಗ ಏನ್ ಮಾಡ್ಬೇಕು, ವರ್ಕ್ ಡನ್ ಫ್ರಮ್ ಇನ್ಫಿನಿಟಿ ಟು ಸಿ ವಿಚ್ ಗಿವ್ಸ್ ಪೊಟೆನ್ಷಿಯಲ್ ಎನರ್ಜಿ ಅಟ್ ಸಿ. ಹೋಪ್ ನಿಮ್ಗೆ ಇದು ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಬೇಕಾದ್ರೆ ಇಲ್ಲೊಂದು ಎಕ್ಸಾಂಪಲ್. ರಿಮೂವ್ ಆಲ್ ದೀಸ್ ಥಿಂಗ್ಸ್. ನಾವು ಬಿ ಪಾಯಿಂಟ್ ಇಂದ ಎ ಪಾಯಿಂಟ್ ಮೂವ್ ಮಾಡಿದೆ, ನಿಮ್ಗೆ ಏನ್ ಸಿಕ್ತು, ಬಿ ಮತ್ತೆ ಎ ಮಧ್ಯೆ ಇರೋ ಪೊಟೆನ್ಷಿಯಲ್ ಡಿಫರೆನ್ಸ್ ಸಿಕ್ತು. ಹೇಗ್ ಸಿಕ್ತಂದ್ರೆ, ವರ್ಕ್ ಡನ್ ಫ್ರಮ್ ಬಿ ಟು ಎ ಗಿವ್ಸ್ ಯು ಎ ಮೈನಸ್ ಯು ಬಿ. ಎಷ್ಟು, ಒಂದು ಎಕ್ಸಾಂಪಲ್, ಒಂದು 5 ಜೌಲ್ ಸಿಕ್ತು ಅಂತ ಇಟ್ಕೊಳ್ಳೋಣ. ದಿಸ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್, ಬಟ್ ನನಗ್ ಬೇಕಾಗಿರೋದೇನು, ಯು ಎ ಎಷ್ಟು, ಇವೆರಡರ ಮಧ್ಯೆ ಇರೋ ಡಿಫರೆನ್ಸ್ 5 ಜೌಲ್. ಬಟ್ ನನಗ್ ಬೇಕಾಗಿರೋದು ಇಲ್ಲೆಷ್ಟಿದೆ ಪೊಟೆನ್ಷಿಯಲ್, ಇಲ್ಲೆಷ್ಟಿದೆ ಪೊಟೆನ್ಷಿಯಲ್, ಪರ್ಟಿಕ್ಯುಲರ್ಲಿ ಅಟ್ ದಟ್ ಪಾಯಿಂಟ್. ಯಾಕೆಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಸಿಗ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಲಾಜಿಕ್. ಪೊಟೆನ್ಷಿಯಲ್ ಡಿಫರೆನ್ಸ್ ಸಿಗ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಅಲ್ಲಿ ಇರಬೇಕು ಪೊಟೆನ್ಷಿಯಲ್ ಅಟ್ ಎ ಗಿವನ್ ಪಾಯಿಂಟ್ ಇರಬೇಕು. ಹಾಗಾಗಿ ಏನ್ ಮಾಡ್ತೀರಾ, ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಬಿ ಬೇಕಂದ್ರೆ ಏನ್ ಮಾಡಿ, ನಾವು ಮೂವ್ ದ ಟೆಸ್ಟ್ ಚಾರ್ಜ್ ಫ್ರಮ್ ಇನ್ಫಿನಿಟಿ, ಇನ್ಫಿನಿಟಿಯಿಂದ ಇಲ್ಲಿಗೆ ಮೂವ್ ಮಾಡಿ. ಅವಾಗ ಏನ್ ಸಿಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಅಟ್ ದಿಸ್ ಪಾಯಿಂಟ್ ಸಿಗುತ್ತೆ. ಎಷ್ಟಿರುತ್ತೆ, ಸಮ್ 20 ಜೌಲ್ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಎ ಪಾಯಿಂಟ್ ಅಲ್ಲಿ ಬೇಕಾ, ಎಸ್, ಮೂವ್ ದ ಚಾರ್ಜ್ ಫ್ರಮ್ ಇನ್ಫಿನಿಟಿ, ಟೆಸ್ಟ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಪಾಯಿಂಟ್ ಎ. ಸೊ ಎಷ್ಟು ವರ್ಕ್ ಮಾಡಿದೆ ಅಷ್ಟು ಕರೆಕ್ಟ್ ಎಕ್ಸಾಕ್ಟ್ ಎನರ್ಜಿ ಎಲ್ಲಿರುತ್ತೆ. ಲೆಟ್ ಮಿ ಟೇಕ್ ದಿಸ್ ಆಸ್ 25 ಜೌಲ್. ಹಾಗಾದ್ರೆ ಈ ಪಾಯಿಂಟ್ ಅಲ್ಲಿ 25 ಜೌಲ್ ಇದೆ,
ಈ ಪಾಯಿಂಟ್ ಇಲ್ಲಿ 20 ಜೌಲ್ ಇದೆ. ಡಿಫರೆನ್ಸ್ ಎಷ್ಟಾಗುತ್ತೆ ಇವೆರಡರ ಮಧ್ಯ? ಇಟ್ ವಿಲ್ ಬಿ ಎಕ್ಸಾಕ್ಟ್ಲಿ ಈಕ್ವಲ್ ಟು 5 ಜೌಲ್. ದಿಸ್ ಈಸ್ ಒನ್ ಇಲ್ಲಿಸ್ಟ್ರೇಷನ್ ಅಷ್ಟೇ. ಬೇಕಾದ್ರೆ ಈ ಪಾಯಿಂಟ್ ಅಲ್ಲೂ ಕಂಡುಹಿಡಿಬಹುದು, ಈ ಪಾಯಿಂಟ್ ಅಲ್ಲೂ ಕಂಡುಹಿಡಿಯಬಹುದು. ಜಸ್ಟ್ ಇನ್ಫಿನಿಟಿಯಿಂದ ಮೂವ್ ಮಾಡ್ಬೇಕಷ್ಟೇ. ಸೊ ದಿಸ್ ಇಸ್ ದ ಲಾಜಿಕ್ ಬಿಹೈಂಡ್ ಫೈಂಡಿಂಗ್ ದ ಪೊಟೆನ್ಷಿಯಲ್ ಎನರ್ಜಿ ಅಟ್ ಎ ಪಾಯಿಂಟ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಇವಾಗ ನಮ್ಮ ಆಕ್ಚುಯಲ್ ಕಾನ್ಸೆಪ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂಡ್ ಇಟ್ ಈಸ್ ಡಿನೋಟೆಡ್ ಬೈ dV. ಇದು ಯಾಕೆ ಬಂತು ಪೊಟೆನ್ಷಿಯಲ್ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್? ಪೊಟೆನ್ಷಿಯಲ್ ಎನರ್ಜಿ ಗೊತ್ತಾಯ್ತು ನಮಗೆ, ಓಲ್ಡ್ ಕಾನ್ಸೆಪ್ಟ್ ಅದು. ಅಂದ್ರೆ PU1 ನಲ್ಲಿ ಬಂದಿತ್ತು, PU2 ನಲ್ಲಿ ಬಂದಿತ್ತು. ಬಟ್ ಪೊಟೆನ್ಷಿಯಲ್ ಯಾಕೆ ಬಂತು ಅಂದ್ರೆ ನೋಡ್ರಿ, ಇಲ್ಲಿ ಏನಿದೆ? ಸೋರ್ಸ್ ಚಾರ್ಜ್ ಇದೆ, ಸೋರ್ಸ್ ಚಾರ್ಜ್ ಇಲ್ಲೇನಿದೆ? ಟೆಸ್ಟ್ ಚಾರ್ಜ್ ಇದೆ. ನೀನ್ ಯಾವ್ದನ್ನ ಮೂವ್ ಮಾಡ್ತಿದ್ಯಾ? ಟೆಸ್ಟ್ ಚಾರ್ಜ್ ನ ಮೂವ್ ಮಾಡ್ತಿದ್ಯಾ ಅಗೈನ್ಸ್ಟ್ ದ ಸೋರ್ಸ್ ಚಾರ್ಜ್ ನ ಫೀಲ್ಡ್. ಬಟ್ ಇದ್ರಲ್ಲಿ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾದಲ್ಲಿ ಸೋರ್ಸ್ ಚಾರ್ಜು ಬರುತ್ತೆ, ಟೆಸ್ಟ್ ಚಾರ್ಜು ಬರುತ್ತೆ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ನಾವು ನೋಡಿದ್ರೆ. ಆದರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಈ ಟೆಸ್ಟ್ ಚಾರ್ಜ್ ಅಪಿಯರ್ ಆಗಬಾರ್ದು, ದಿಸ್ ಶುಡ್ ಡಿಸಪಿಯರ್ ಇನ್ ದ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ. ಬಟ್ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾದಲ್ಲಿ ನಾವು ಅದನ್ನ ಡಿಸಪಿಯರ್ ಮಾಡಕ್ ಬರಂಗಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಗೊತ್ತಾ, ಅವರು ವರ್ಕ್ ಡನ್ ಕಂಡಿಡಿಯಲ್ಲ, ವರ್ಕ್ ಡನ್ ಬೈ ಟೆಸ್ಟ್ ಚಾರ್ಜ್ ಕಂಡಿಡಿತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ನಮ್ಗೆ ಹೊಸ ಕ್ವಾಂಟಿಟಿ ಬರುತ್ತೆ, ಅದೇ ಪೊಟೆನ್ಷಿಯಲ್. ಈ ವಿ ಅನ್ನೋ ಫಾರ್ಮುಲಾ ಒಳಗೆ ನಮ್ಗೆ Q0 ಬರಲ್ಲ, ಬದಲಿಗೆ ಏನ್ ಬರುತ್ತೆ? ಓನ್ಲಿ ಸೋರ್ಸ್ ಚಾರ್ಜ್ ವಿಲ್ ಅಪಿಯರ್. ಟೆಸ್ಟ್ ಚಾರ್ಜ್ ರಿಮೂವ್ ಮಾಡಕ್ಕೆ ಒಂದು ಹೊಸ ಕ್ವಾಂಟಿಟಿ, ದಟ್ ಈಸ್ ದ ಪೊಟೆನ್ಷಿಯಲ್ ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್. ಅಗೈನ್ ಡೆಫಿನೇಷನ್, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಹೇಗಿರುತ್ತೆ? ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಹೇಗಿರುತ್ತೆ? ಸೇಮ್ ಆಸ್ ಪೊಟೆನ್ಷಿಯಲ್ ಎನರ್ಜಿ. ಬಟ್ ಡಿಫರೆನ್ಸ್ ಏನಿಲ್ಲಿ, W ತಗೊಂಡ್ರೆ ಪೊಟೆನ್ಷಿಯಲ್ ಬರುತ್ತೆ, ಎನರ್ಜಿ ಬರುತ್ತೆ. W/Q0 ತಗೊಂಡ್ರೆ ಪೊಟೆನ್ಷಿಯಲ್ ಬರುತ್ತೆ ಅಷ್ಟೇ. ನಾವು ಲೆಟ್ ಅಸ್ ಟೇಕ್ ಅಗೈನ್ ದ ಸೇಮ್ ಥಿಂಗ್. ಸೋರ್ಸ್ ಚಾರ್ಜ್ Q, ಇಲ್ಲೊಂದು ಪಾಯಿಂಟ್ ತಗೊಳ್ಳಿ A, ಇಲ್ಲೊಂದು ಪಾಯಿಂಟ್ ತಗೊಳ್ಳಿ B. ಸೇಮ್ ಅದೇ ತರನೇ ಏನ್ ಮಾಡಿ, ಇಲ್ಲಿಂದ ಅಲ್ಲಿಗೆ ಅಗೈನ್ಸ್ಟ್ ಯೂಸಿಂಗ್ ಎಕ್ಸ್ಟರ್ನಲ್ ಫೋರ್ಸ್ ಮೂವ್ ಮಾಡಿ. ಸೊ ಅಮೌಂಟ್ ಆಫ್ ವರ್ಕ್ ಡನ್ ಫ್ರಮ್ B to A ಕಂಡಿಡ್ಕೊಳ್ಳಿ. ಅಮೌಂಟ್ ಆಫ್ ವರ್ಕ್ ಡನ್ ಫ್ರಮ್ B to A ಏನ್ ಕೊಡುತ್ತೆ ನಮ್ಗೆ? UA ಮೈನಸ್ UB ಕೊಡುತ್ತೆ, ಡಿವೈಡೆಡ್ ಬೈ ಟೆಸ್ಟ್ ಚಾರ್ಜ್ ಮಾಡಿ. ಅವಾಗ ಬರೋದು ನಮಗೆ ಇಲ್ಲಿ UA ಬೈ Q0 ಮೈನಸ್ UB ಬೈ Q0 ಇಸ್ ಈಕ್ವಲ್ ಟು ದಿಸ್ ಕ್ವಾಂಟಿಟಿ ಈಸ್ VA ಅಂಡ್ VB ಅಂಡ್ ದಿಸ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ಸ್. ಸೊ ಡೆಫಿನೇಷನ್ ಸೇಮ್ ಬರುತ್ತೆ ನೋಡ್ರಿ. ಇನ್ಸ್ಟೆಡ್ ಆಫ್ ವರ್ಕ್ ಡನ್, ಟೇಕ್ ವರ್ಕ್ ಡನ್ ಡಿವೈಡೆಡ್ ಬೈ ಯೂನಿಟ್ ಚಾರ್ಜ್, ಅಥವಾ ಡೆಫಿನೇಷನ್ ಹೇಳ್ಬೇಕಾದ್ರೆ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ತಗೊಳ್ತಾರೆ, ಅಥವಾ ಟೆಸ್ಟ್ ಚಾರ್ಜ್ ಅಂತಾನೆ ತಗೊಳ್ಳಿ. ಟೆಸ್ಟ್ ಚಾರ್ಜ್ ಯಾವಾಗಲೂ ಸ್ಮಾಲರ್ ಇರುತ್ತೆ. ಓಕೆ, ಈಗ ಹೌ ಟು ಡಿಫೈನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ಸ್? ಎನಿ ಟೂ ಪಾಯಿಂಟ್ಸ್ ಈಸ್ ದ ಅಮೌಂಟ್ ಆಫ್ ವರ್ಕ್ ಪರ್ ಟೆಸ್ಟ್ ಚಾರ್ಜ್. ಓಕೆ, ಡೆಫಿನೇಷನ್ ಪರ್ಪಸ್ ಏನ್ ಮಾಡೋಣ, ಟೆಸ್ಟ್ ಚಾರ್ಜ್ ನ ಪರ್ ಕೂಲಮ್ ತಗೊಳ್ಳೋಣ. ಅವಾಗ ಏನಾಗುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ಸ್ ಈಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ unit positive charge between these two points in an electric field without acceleration. So ಇದೇನ್ ಫಾರ್ಮುಲಾ ಬರ್ತೀನಿ, ಅದೇ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಫಾರ್ಮುಲಾ. ಅವ್ರೇನ್ ಮಾಡ್ತಾರೆ, ವರ್ಕ್ ಡನ್ ಫ್ರಮ್ B to A ಡಿವೈಡೆಡ್ ಬೈ 1 ಕೂಲಮ್ ಹಾಕೊಳ್ತಾರೆ, ಯೂನಿಟ್ ಪಾಸಿಟಿವ್ ಚಾರ್ಜ್, ವಿಚ್ ಈಸ್ ಈಕ್ವಲ್ ಟು VA ಮೈನಸ್ VB ಇಸ್ ಈಕ್ವಲ್ ಟು dV ಅಂತ ಬರೀತಾರೆ. ಸೊ ದಿಸ್ ಇಸ್ ದ ಫಾರ್ಮುಲಾ. ಬಟ್ ಜನರಲಿ ನಾವೇನಂತ ಬರೀತೀವಿ, W ಫ್ರಮ್ B to A ಬೈ Q0 ವಿಚ್ ಇಸ್ ಈಕ್ವಲ್ ಟು VB ಮೈನಸ್ VA ಅಂತ ಬರ್ಕೊಳ್ತೀವಿ. ದಟ್ಸ್ ಇಟ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನ ಡಿಫೈನ್ ಮಾಡ್ಕೊಳ್ಬೇಕು. ಸೇಮ್ ಆಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಅಟ್ ಎ ಪಾಯಿಂಟ್. ಹಿಯರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಹೆಂಗ್ ಡಿಫೈನ್ ಮಾಡೋದು ಅಂತಂದ್ರೆ, ಈಗ ನೋಡ್ರಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ಸೋರ್ಸ್ ಚಾರ್ಜ್ ಇದೆ, ಇಲ್ಲಿ A ಪಾಯಿಂಟ್ ಇದೆ, ಇಲ್ಲಿ B ಪಾಯಿಂಟ್ ಇದೆ. ಇಲ್ಲಿಂದ ಇಲ್ಲಿಗಿರೋ ಪೊಟೆನ್ಷಿಯಲ್ ಡಿಫರೆನ್ಸ್ ಹೆಂಗ್ ಕಂಡುಹಿಡಿತೀರಾ? ಹೌ ಟು ಫೈಂಡ್ ದ ಪೊಟೆನ್ಷಿಯಲ್ ಡಿಫರೆನ್ಸ್? ವರ್ಕ್ ಡನ್ ಫ್ರಮ್ B to A ಬೈ Q0 ವಿಚ್ ಗಿವ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್ VA ಮೈನಸ್ VB ಬರುತ್ತೆ. ಈಗ ಏನ್ ಮಾಡಿ, ನನಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಡ, ಏನ್ ಬೇಕು, ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಬೇಕು. ಯಾಕಂದ್ರೆ ಒಂದೊಂದು ಪಾಯಿಂಟ್ ಅಲ್ಲಿ ಒಂದೊಂದು ಪೊಟೆನ್ಷಿಯಲ್ ಇದ್ರೆ ಮಾತ್ರ ಪೊಟೆನ್ಷಿಯಲ್ ಡಿಫರೆನ್ಸ್ ಬರೋದು. ಅದಕ್ಕೆ ಏನ್ ಮಾಡಿ, ಒಂದು ರೆಫರೆನ್ಸ್ ತಗೊಳ್ಳಿ, ಆ ರೆಫರೆನ್ಸ್ ಪಾಯಿಂಟ್ ಇನ್ಫಿನಿಟಿ, ಅಲ್ಲಿ ಏನಾಗಿರುತ್ತೆ, ಪೊಟೆನ್ಷಿಯಲ್ ಬಿಕಮ್ಸ್ 0. ಹಾಗಾದ್ರೆ ಏನಾಗುತ್ತೆ, ನಿಂಗೆ ಪೊಟೆನ್ಷಿಯಲ್ ಅಟ್ B ಬೇಕಾ? ವರ್ಕ್ ಡನ್ ಫ್ರಮ್ ಇನ್ಫಿನಿಟಿ ಟು B ಬೈ
Q naught, which is equal to VB minus V infinity. Work done from infinity to B by Q naught is equal to VB ಹಾಗಿರುತ್ತೆ ಮೈನಸ್ ವಿ ಇನ್ಫಿನಿಟಿ ಏನಾಗುತ್ತೆ 0 ಆಗುತ್ತೆ. ಅವಾಗ ಏನ್ ಬಂತು ನಮಗೆ VB ಸಿಕ್ತು, ಪೊಟೆನ್ಶಿಯಲಿಟಿ ಪಾಯಿಂಟ್ ಸಿಕ್ತು. ಹಾಗಾದ್ರೆ ಇಲ್ಲಿ ನೀವು ಪೊಟೆನ್ಶಿಯಲಿಟಿ ಬೇಕಂದ್ರೆ ಪೊಟೆನ್ಶಿಯಲಿಟಿ ಬಿ ಬೇಕಂದ್ರೆ ಪೊಟೆನ್ಶಿಯಲಿಟಿ ಎ ಬೇಕಂದ್ರೆ ವಿ ಹ್ಯಾವ್ ಟು ಮೂವ್ ದ ಚಾರ್ಜ್ ಫ್ರಮ್ ದ ಪಾಯಿಂಟ್ ವೇರ್ ಅನದರ್ ಪಾಯಿಂಟ್ ವೇರ್ ದ ಪೊಟೆನ್ಶಿಯಲ್ ವಿಲ್ ಬಿ 0. ಅವಾಗ ಏನಾಗುತ್ತೆ ಅವುಗಳ ಡಿಫರೆನ್ಸ್ ಇನ್ನೊಂದು ವಿ ಬಿಗೆ 0 ಸಬ್ಟ್ರಾಕ್ಟ್ ಮಾಡಿದ್ರೆ ವಿ ಬಿನೇ ಬರುತ್ತೆ. ದಟ್ ಈಸ್ ದ ಲಾಜಿಕ್. ಸೊ ಪೊಟೆನ್ಶಿಯಲಿಟಿ ಎ ಇಫ್ ಯು ವಾಂಟ್ then move the charge from infinity to a divided by test charge, which is equal to VA minus V infinity. So VA minus 0 ಆಗುತ್ತೆ. ಸೊ ಪೊಟೆನ್ಶಿಯಲ್ ಎನರ್ಜಿ ಏನ್ ಲಾಜಿಕ್ ಯೂಸ್ ಮಾಡಿದ್ವಿ ಪೊಟೆನ್ಶಿಯಲ್ ಅಲ್ಲೂ ಅದೇ ಲಾಜಿಕ್ ಯೂಸ್ ಮಾಡ್ತೀರಾ, ಬಟ್ ಕ್ಯೂ ನ ಇಲ್ಲಿ ಬರ್ದಂಗ್ ಮಾಡ್ತೀರಾ, ಅದಕ್ಕೆ ಕ್ಯೂ ನಾಟ್ ಇಲ್ಲಿ ಡಿವೈಡ್ ಆಗುತ್ತೆ. ಸೊ ನಾವು can we define potential, electric potential at a point is defined as the potential is the amount of work done in moving a unit positive charge from infinity to that point against the field without acceleration. So this is how we can define the potential difference. Okay, ಹಾಗಾದ್ರೆ ಫೈನಲಿ ನಾವೇನ್ ಬರೀಬಹುದು ಪೊಟೆನ್ಶಿಯಲ್ ಮತ್ತೆ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಫಾರ್ಮುಲಾ ಬರ್ಕೊಂಡ್ಬಿಡೋಣ. ಸೊ ಪೊಟೆನ್ಶಿಯಲ್ ಇಸ್ ಡಿನೋಟೆಡ್ ಬೈ ವಿ ಅಂಡ್ ದಟ್ ಕ್ಯಾನ್ ಬಿ ರಿಟನ್ ಆಸ್ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ನಾಟ್. ಇಲ್ಲಿ ಏನಿರುತ್ತೆ ಇನ್ಫಿನಿಟಿ ಟು ಯಾವ್ದಾದ್ರು ಪಾಯಿಂಟ್ ತಗೊಂಡ್ರೆ ಆ ಪಾಯಿಂಟ್ ಇರುತ್ತೆ. ಈಗ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ ಡಿನೋಟೆಡ್ ಬೈ ಡಿ ವಿ and that can be written as dv is equal to vp minus va ಅಂತ ತಗೊಂಡ್ರೆ ಏನಾಗುತ್ತೆ ವರ್ಕ್ ಡನ್ ಫ್ರಮ್ ಎ ಟು ಬಿ ಬೈ ಕ್ಯೂ ನಾಟ್ ಆಗುತ್ತೆ. ಇಲ್ಲಿ ಬೇಕಾದ್ರೆ ವಿ ಎ ಅಂತ ಬರ್ಕೊಳ್ಳಿ, ಅವಾಗ ಏನಾಗುತ್ತೆ ವರ್ಕ್ ಡನ್ ಫ್ರಮ್ ಇನ್ಫಿನಿಟಿ ಟು ಎ ಅಂತ ಬರ್ಕೊಳ್ಬೇಕು. ಯಾಕಂದ್ರೆ ಪಾಯಿಂಟ್ ನ ನಾವು ಡಿಫೈನ್ ಮಾಡದೆ ಹೋದ್ರೆ ಅದಕ್ಕೇನು ಮೀನಿಂಗ್ ಇರಲ್ಲ. ನೆಕ್ಸ್ಟ್ ಇದು ಪೊಟೆನ್ಶಿಯಲ್ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ ಹ್ಯಾಸ್ ನೋ ಡೈರೆಕ್ಷನ್. ಸ್ಕೇಲಾರ್ ಕ್ವಾಂಟಿಟಿ ಆಗಿರೋದ್ರಿಂದ ನಮ್ಗೆ ಎಷ್ಟೊಂದು ಪ್ರಾಬ್ಲಮ್ ಬೇಗ ಸಾಲ್ವ್ ಆಗುತ್ತೆ. ಡೈರೆಕ್ಷನ್ ಇದ್ರೆ ಪ್ರಾಬ್ಲಮ್, ಡೈರೆಕ್ಷನ್ ಇಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ. ಇಟ್ಸ್ ಎ ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳ್ತಾರೆ. ನೆಕ್ಸ್ಟ್ SI ಯೂನಿಟ್ ಆಫ್ ಪೊಟೆನ್ಶಿಯಲ್ ಈಸ್ ಜೌಲ್ ಅಲ್ಲ ಪರ್ ಕೂಲಮ್, ಜೌಲ್ ಪರ್ ಕೂಲಮ್ ಅಂತ ಹೇಳ್ತಾರೆ, ಅಥವಾ ವೋಲ್ಟ್ ಅಂತಾನೆ ಹೇಳ್ತಾರೆ, ಅಥವಾ ಯು ಕ್ಯಾನ್ ರೈಟ್ ಸಿಂಪ್ಲಿ ವಿ ವೋಲ್ಟ್ ವಿ ಆರ್ ಜೌಲ್ ಪರ್ ಕೂಲಮ್. ಎನರ್ಜಿ ಡಿವೈಡೆಡ್ ಬೈ ಚಾರ್ಜ್ ಹಾಕೊಳ್ತೀವಿ ನಾವು. ಪೊಟೆನ್ಶಿಯಲ್ ಎನರ್ಜಿ ವರ್ಕ್ ಡನ್ ಆಯ್ತಂದ್ರೆ ಬರೀ ಜೌಲ್ ಆಗುತ್ತೆ. ಇಲ್ಲಿ ಜೌಲ್ ಪರ್ ಕೂಲಮ್ ಅಂದ್ರೆ ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್. ದಟ್ಸ್ ಇಟ್. ಇದು ನಮ್ಗೆ ಗೊತ್ತಿರಬೇಕು. ಇದು ಪೊಟೆನ್ಶಿಯಲ್ ಎನರ್ಜಿ ಡಿಫರೆನ್ಸ್, ಪೊಟೆನ್ಶಿಯಲ್ ಡಿಫರೆನ್ಸ್ ನ ಬೇಸಿಕ್ ಥಿಂಗ್. ಇಲ್ಲಿ ನಿಮ್ಗೆ ನಾನು ಏನ್ ಇಷ್ಟು ಬರ್ದಿದ್ದೀನಲ್ಲ ಇದು ನಿಮ್ಗೆ ಗೊತ್ತಾದ್ರೆ ಸಾಕು. ಯಾಕೆಂದ್ರೆ ಎಕ್ಸಾಮ್ ಅಲ್ಲಿ ಇಷ್ಟನ್ನೇ ಕೇಳೋದು ನಮ್ಗೆ, ಮತ್ತೆ ಡೆಫಿನೇಷನ್ಸ್ ಕೇಳ್ಬಹುದು. ಇನ್ ಡೆಪ್ತ್ ಈ ಥಿಯರಿ ಎಲ್ಲ ನಮ್ಗೆ ಕೇಳಲ್ಲ, ಬಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿದೆ ಅಷ್ಟೇ, ಹೇಗ್ ಬರುತ್ತೆ ಏನಾಗುತ್ತೆ ಅಂತ. ನಿಮ್ಗೆ ಇಷ್ಟು ಗೊತ್ತಾಗಿತ್ತಂದ್ರೆ ನೆಕ್ಸ್ಟ್ ನಾವೇನ್ ತಗೊಳ್ಬೋದಂದ್ರೆ ಡಿರೈವೇಶನ್ ಇದೆ. ಏನಂತಂದ್ರೆ ಎಕ್ಸಾಮ್ ಅಲ್ಲಿ ಈ ತರ ಕೇಳ್ತಾರೆ ನೋಡಿ, ಏನಂದ್ರೆ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಶಿಯಲ್ ಅಂತ ಕೇಳಿ. ಪೊಟೆನ್ಶಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಅಂತ, ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ದಿಸ್ ಇಸ್ ದ ಕ್ವಶನ್. ಡಿರೈವ್ ಮಾಡ್ಬೇಕು. ಹೇಗ್ ಡಿರೈವ್ ಮಾಡೋದು ನಮಗ್ ಗೊತ್ತಿದೆ. ಫಸ್ಟ್ ಏನ್ ಮಾಡ್ಬೇಕು, ಉಲ್ಟಾ ಓದ್ಕೊಂತ ಹೋಗ್ಬೇಕು. ಏನೇನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ತಾ ಹೋಗುವ. ಫಸ್ಟ್ ನೋಡಿ ಏನ್ ಕೊಟ್ಟಿದ್ದಾರೆ, ಒಂದು ಪಾಯಿಂಟ್ ಚಾರ್ಜ್ ತಗೊಳ್ಳಿ. ಇದೇ ಸೋರ್ಸ್ ಚಾರ್ಜ್. ಏನಂತ ತಗೊಳ್ಳೋಣ, ಲೆಟ್ ಮಿ ಟೇಕ್ ದಟ್ ಪಾಯಿಂಟ್ ಚಾರ್ಜಸ್ ಕ್ಯೂ. ಬರ್ಕೊಳ್ಳೋಣ ಕ್ಯೂ. ಕನ್ಸಿಡರ್ ಎ ಪಾಯಿಂಟ್ ಚಾರ್ಜ್ ಕ್ಯೂ. ಇಲ್ಲೇ ಬರೋದ್ ಬಿಡ್ತೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕಂತೆ, ಇಲ್ಲೊಂದು ಪಾಯಿಂಟ್ ತಗೊಳ್ಬೇಕಂತ. ಇಲ್ಲಿ ಅದ್ರ ಸುತ್ತ ಎಲ್ಲಾರು ಒಂದ್ ಕಡೆ ತಗೊಳ್ಳಿ. ಲೆಟ್ ಇಟ್ ಬಿ ಹಿಯರ್. ಪಿ ಇಸ್ ಅ ಪಾಯಿಂಟ್. ಯಾವಾಗ ನೀವು ಪಾಯಿಂಟ್ ತಗೊಳ್ತಿರೋ ಅಲ್ಲಿಂದ ಅಲ್ಲಿ ಏನ್ ತಗೊಳ್ಬೇಕು, ವಿ ಹ್ಯಾವ್ ಟು ಟೇಕ್ ದ ಆ ಪಾಯಿಂಟ್ ಎಲ್ಲಿ ತಗೊಂಡಿದ್ರಾ ಅದನ್ನ ಡಿಫೈನ್ ಮಾಡ್ಕೊಳ್ಬೇಕು. ಲೆಟ್ ಇಟ್ ಬಿ ಆರ್. ಸೊ ರೈಟ್ ಹಿಯರ್ ಪಿ ಅನ್ನೋದೇನು ಪಾಯಿಂಟ್ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದ ಸೋರ್ಸ್ ಚಾರ್ಜ್ ಅಂತ ಬರೀ ಜಸ್ಟ್ ಕ್ಯೂ ಅಂತ ಬರೀರಿ. ಕ್ಯೂ ಇಸ್ ದ ಪಾಯಿಂಟ್. ಇದೇ ಸೋರ್ಸ್ ಚಾರ್ಜ್. ನೋಡ್ರಿ ಈ ಫಾರ್ಮುಲಾದಲ್ಲಿ ನಿಮ್ಗೆ ಗೊತ್ತಾಗ್ತದೆ ಟೆಸ್ಟ್ ಚಾರ್ಜ್ ರಿಮೂವ್ ಆಗೋಗ್ತದೆ, ಟೆಸ್ಟ್ ಚಾರ್ಜ್ ಅಪಿಯರ್ ಆಗೋದಿಲ್ಲ. ನಮ್ಗೆ ಪೊಟೆನ್ಶಿಯಲ್ ಫಾರ್ಮುಲಾದಲ್ಲಿ ಕ್ಯೂ ಮಾತ್ರ ಬರುತ್ತೆ, ಟೆಸ್ಟ್ ಚಾರ್ಜ್ ಬರೋದಿಲ್ಲ. ನೋಡುವ ಹೇಗೆ ಅಂತ. ಈಗ ಇಲ್ಲಿ ಏನ್ ಮಾಡ್ಬೇಕಂತೆ, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ನ ಕಂಡುಹಿಡಿಬೇಕು. ನಮಗೆ ಗೊತ್ತು ಹೌ ಟು ಫೈಂಡ್ ದ ಪೊಟೆನ್ಶಿಯಲ್ ಅಟ್ ಎ ಪಾಯಿಂಟ್. ವಿ ಹ್ಯಾವ್ ಟು ಮೂವ್ ದ ಟೆಸ್ಟ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್. ಅವಾಗ ಏನ್ ಸಿಗುತ್ತೆ ನನಗೆ, ಪೊಟೆನ್ಶಿಯಲ್ ಅಟ್ ದಟ್ ಪಾಯಿಂಟ್ ಸಿಗುತ್ತೆ. ಹೇಗೆ ಕಂಡುಹಿಡಿದು, ಸ್ಮಾಲ್ ಡಿಸ್ಟೆನ್ಸ್ ಮೂವ್ ಮಾಡ್ತೀವಿ ಅಂತ ಸ್ಮಾಲ್ ಡಿಸ್ಟೆನ್ಸ್ ಗಳನ್ನೆಲ್ಲ ಇಂಟಿಗ್ರೇಟ್ ಮಾಡ್ತಾ ಹೋಗುತ್ತೆ ಅಂದ್ರೆ ನಮಗೆ ಟೋಟಲ್
ಬರುತ್ತೆ. ಸ್ಮಾಲ್ ವರ್ಕ್ ಡನ್ ಕಂಡಿಡಿದ್ದು ದೆನ್ ಅದನ್ನ ಇಂಟಿಗ್ರೇಟ್ ಮಾಡಿದ್ರೆ ಟೋಟಲ್ ವರ್ಕ್ ಡನ್ ಬೈ ಅಪ್ಲೈಯಿಂಗ್ ದ ಲಿಮಿಟ್ಸ್. ಅದೇ ತರ ಅದಕ್ಕೆ ಏನ್ ಮಾಡಿ ಎರಡು ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡಿ ಇನ್ ದ ಫೀಲ್ಡ್. ಆಕ್ಚುಲಿ ನಾವೇನ್ ಮಾಡ್ಬೇಕು, ಇನ್ಫಿನಿಟಿಯಿಂದ ಇಲ್ಲಿಗೆ ಒಂದು ಟೆಸ್ಟ್ ಚಾರ್ಜ್ ನ ಮೂವ್ ಮಾಡ್ಬೇಕು. ವರ್ಕ್ ಡನ್ ಫ್ರಮ್ ಇನ್ಫಿನಿಟಿ ಟು ಪಿ ಡಿವೈಡೆಡ್ ಬೈ ಕ್ಯೂ ನಾಟ್ ನ ಮೂವ್ ಮಾಡ್ಬೇಕು. ಅದಕ್ಕೆ ಎಷ್ಟು ವರ್ಕ್ ಆಯ್ತು ಕಂಡುಹಿಡಿಬೇಕು ಇನ್ ಮೂವಿಂಗ್ ಕ್ಯೂ ನಾಟ್. ಬಟ್ ನಾವೇನ್ ಮಾಡ್ತೀವಿ, ಇಲ್ಲಿ ಎರಡು ಪಾಯಿಂಟ್ ಅನ್ನ ತಗೊಳ್ತೀವಿ. ಯಾವ್ದಾದ್ರು ಪಾಯಿಂಟ್ಸ್ ಒಂದು ಎ, ಇನ್ನೊಂದು ಬಿ. ಅವೆರಡರ ಮಧ್ಯೆ ಡಿಸ್ಟೆನ್ಸ್ ತುಂಬಾನೇ ಕಡಿಮೆ ಇರುತ್ತೆ. ಫ್ರಮ್ ಎ ಟು ಬಿ ಎಷ್ಟಿರುತ್ತೆ ಡಿಸ್ಟೆನ್ಸ್ ಇವೆರಡರ ಮಧ್ಯೆ? ಡಿ ಎಕ್ಸ್. ಲೆಟ್ ಇಟ್ ಬಿ ಡಿ ಎಕ್ಸ್. ಈಗೇನ್ ಮಾಡಿ, ಇನ್ಸ್ಟೆಡ್ ಆಫ್ ಮೂವಿಂಗ್ ಫ್ರಮ್ ಇನ್ಫಿನಿಟಿ ಟು ಪಿ, ಆಕ್ಚುಲಿ ಅಲ್ಲಿಂದಲೇ ಮೂವ್ ಮಾಡಬೇಕು. ಬಟ್ ನಾನೇನ್ ಮಾಡ್ತೀನಿ, ಟೆಸ್ಟ್ ಚಾರ್ಜ್ ನ ಅಲ್ಲಿಂದ ಮೂವ್ ಮಾಡಲ್ಲ, ಎ ಇಂದ ಮೂವ್ ಮಾಡ್ತೀನಿ. ಕ್ಯೂ ನಾಟ್ ಎಲ್ಲಿದೆ ಇವಾಗ? ಪ್ರೆಸೆಂಟ್ ಎ ಹತ್ರ ಇದೆ. ಇಲ್ಲಿಂದ ಎಷ್ಟು ದೂರ ಇದೆ ಅದನ್ನ ತಗೊಳ್ಳೋದು ಇಂಪಾರ್ಟೆಂಟ್. ಇಲ್ಲಿಂದ ಅಲ್ಲಿಗೆ ಎಕ್ಸ್ ಅಷ್ಟು ದೂರ ಇದೆ. ಈಗ ಈ ಸೋರ್ಸ್ ಚಾರ್ಜು ಈ ಟೆಸ್ಟ್ ಚಾರ್ಜ್ ಏನ್ ಮಾಡುತ್ತೆ? ಪುಷ್ ಮಾಡುತ್ತೆ. ಯಾವ ಕಡೆ? ಈ ಕಡೆ ಪುಷ್ ಮಾಡುತ್ತೆ. ನಾವು ಆಲ್ರೆಡಿ ಬರ್ಕೊಂಡಿದ್ದೀನ, ಬಿಕಾಸ್ ಆಫ್ ಎಲೆಕ್ಟ್ರಿಕ್ ಫೋರ್ಸ್ ಇಟ್ ಇಸ್ ಪುಷ್ಡ್ ಇನ್ ದಿಸ್ ಡೈರೆಕ್ಷನ್. ಸೊ ಈಗ ಎಷ್ಟು ಫೋರ್ಸ್ ಅಲ್ಲಿ ಪುಷ್ ಮಾಡುತ್ತೆ ಅಂತ ಬರ್ಕೊಂಡು, ಅಂದ್ರೆ ಎಲೆಕ್ಟ್ರಿಕ್ ಫೋರ್ಸ್ ಬಿಟ್ವೀನ್ ಕ್ಯೂ ಅಂಡ್ ಕ್ಯೂ ನಾಟ್. ಅದಕ್ಕೆ ಇಲ್ಲಿ ಫಸ್ಟ್ ಪ್ಲೇಸ್ ಕ್ಯೂ ನಾಟ್. ಕ್ಯೂ ನಾಟ್ ಅಂದ್ರೆ ಏನು? ಟೆಸ್ಟ್ ಚಾರ್ಜ್ ಅಟ್ ಎ ಅನ್ನೋ ಪಾಯಿಂಟ್ ಅಲ್ಲಿ ಅಟ್ ಎ ಡಿಸ್ಟೆನ್ಸ್ ಎಕ್ಸ್ ಫ್ರಮ್ ಕ್ಯೂ. ಇವಾಗ ಫೋರ್ಸ್ ಬಿಟ್ವೀನ್ ಕ್ಯೂ ಅಂಡ್ ಕ್ಯೂ ನಾಟ್ ಇವಾಗ ಪ್ರೆಸೆಂಟ್ ಸ್ಥಿತಿಯಲ್ಲಿ ಎಷ್ಟಿರುತ್ತೆ? ಎಫ್ ಇಸ್ ಈಕ್ವಲ್ ಟು 1/4 ಇ ನಾಟ್ ಕ್ಯೂ ನಾಟ್ ಬೈ ಎಕ್ಸ್ ಸ್ಕ್ವೇರ್ ಇದೆ. ಅಂದ್ರೆ ಎ ಹತ್ರ ಇದ್ದಾಗ ಎಕ್ಸ್ ಅಷ್ಟು ಡಿಸ್ಟೆನ್ಸ್ ಇದೆ ಎಕ್ಸ್. ನೆಕ್ಸ್ಟ್ ಏನ್ ಮಾಡಿ, ಇದನ್ನ ಮೂವ್ ಮಾಡಿ. ಎಲ್ಲಿಂದ ಎಲ್ಲಿಗೆ ಮೂವ್ ಮಾಡ್ತೀರಾ? ಎ ಟು ಬಿ ಸ್ಮಾಲ್ ಡಿಸ್ಟೆನ್ಸ್ ಮೂವ್ ಮಾಡಿ. ಅದಕ್ಕೆ ಕರೆಸ್ಪಾಂಡಿಂಗ್ ವರ್ಕ್ ಡನ್ ಡಿ ಡಬ್ಲ್ಯೂ. ಅಗೇನ್ಸ್ಟ್ ವಿಚ್ ಫೋರ್ಸ್? ಅಗೇನ್ಸ್ಟ್ ಎಲೆಕ್ಟ್ರಿಕ್ ಡಿ ಡಬ್ಲ್ಯೂ. ನಾವ್ ಮೂವ್ the test charge from A to B through a small distance dx. ಅದಕ್ಕೆ ಕರೆಸ್ಪಾಂಡಿಂಗ್ ವರ್ಕ್ ಡನ್ ಏನಂತ ಬರೀತೀವಿ? ಸ್ಮಾಲ್ ವರ್ಕ್ ಡನ್. ಸ್ಮಾಲ್ ಇಲ್ಲೇ ಬರ್ಕೊಂಡ್ಬಿಡಿ. ಸ್ಮಾಲ್ ವರ್ಕ್ ಡನ್ ಟು ಮೂವ್ ಎ ಟೆಸ್ಟ್ ಚಾರ್ಜ್ ಫ್ರಮ್ A to B through a small distance dx is ಎಷ್ಟಿರುತ್ತೆ ಅಂದ್ರೆ ಡಿ ಡಬ್ಲ್ಯೂ ಇರುತ್ತೆ, ವಿಚ್ ಕ್ಯಾನ್ ಬಿ ರಿಟನ್ ಆಸ್ ಇಂಟಿಗ್ರೇಷನ್ ಆಫ್ ಎಫ್ ಡಾಟ್ ಡಿ ಎಕ್ಸ್. ಅಥವಾ ಇದನ್ನೇನಂತ ಬರೀಬಹುದು? ಎಫ್ ಇಂಟು ಡಿ ಎಕ್ಸ್ ಇಂಟು ಕಾಸ್ ಥೀಟಾ ಅಂತ ಬರೀಬಹುದಾ? ಇಂಟಿಗ್ರೇಷನ್ ಹಾಕ್ಬಾರ್ದು, ಸಾರಿ. ಎಫ್ ಡಿ ಎಕ್ಸ್ ಕಾಸ್ ಥೀಟಾ ನಾ ಸಬ್ಸ್ಟಿಟ್ಯೂಟ್ ಮಾಡಿ. ಇಸ್ ಎಫ್ ಓವರ್ ದೇರ್ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಎಕ್ಸ್ ಎಲೆಕ್ಟ್ರಿಕ್ ಫೋರ್ಸ್ ಇಂಟು ಡಿ ಎಕ್ಸ್ ಇಂಟು ಕಾಸ್ ಥೀಟಾ. ಎಷ್ಟು ಹಾಕೋದಿಲ್ಲ, ವೆರಿ ಇಂಪಾರ್ಟೆಂಟ್. ಥೀಟಾ ಶುಡ್ ಬಿ 180 ಡಿಗ್ರಿ. ಯಾಕೆಂದ್ರೆ ಇಲ್ಲಿ ತಗೊಂಡದು ಎಲೆಕ್ಟ್ರಿಕ್ ಫೋರ್ಸ್ ನೀವು ಮೂವ್ ಮಾಡ್ತಿರೋದು ಅದಕ್ಕೆ ಆಪೋಸಿಟ್ ಡೈರೆಕ್ಷನ್. ಈ ಕಡೆ ವರ್ಕ್ ಡನ್, ವರ್ಕ್ ಈಸ್ ಡನ್ ಅಗೇನ್ಸ್ಟ್, ಹಾಗಾಗಿ ಇಲ್ಲಿ 180 ಡಿಗ್ರಿ ಬರುತ್ತೆ. ಡೆಫಿನೆಟ್ಲಿ ನನಗೆ ವರ್ಕ್ ಡನ್ ಇಫ್ ಯು ಟೇಕ್ ಎಲೆಕ್ಟ್ರಿಕ್ ಫೋರ್ಸ್, ನಾನು ಅವಾಗ ಹೇಳಿದೆ ನೆಗೆಟಿವ್ ಬರಲೇಬೇಕು. ಎಫ್ ಇ ಇಂಟು ಡಿ ಎಕ್ಸ್, ಎಫ್ ಇ ಇಂಟು ಡಿ ಎಕ್ಸ್. ಅಥವಾ ಇದನ್ನೇನಂತ ಬರೀದು? ಮೈನಸ್ ಎಫ್ ಈಸ್ 1/4 ಇ ನಾಟ್ ಕ್ಯೂ ನಾಟ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಎಫ್ ಇ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ. ನೋಡ್ರಿ, ನೀವೇನಾದ್ರು ಎಲೆಕ್ಟ್ರಿಕ್ ಫೋರ್ಸ್ ತಗೊಂಡ್ರೆ ವರ್ಕ್ ಡನ್ ಏನ್ ಬರುತ್ತೆ? ಅಕಾರ್ಡಿಂಗ್ ನಾನು ಫಸ್ಟ್ ಹೇಳುವಾಗ್ಲೇ ಹೇಳ್ಬಿಟ್ಟಿದ್ದೆ, ಎಲ್ಲ ಇಂಪಾರ್ಟೆಂಟ್. ನೋಡ್ರಿ ಇಲ್ಲಿ, ಇಫ್ ಯು ಡೂ ದ ವರ್ಕ್ ಅಗೇನ್ಸ್ಟ್ ಎಫ್ ಇ ಶುಡ್ ಬಿ ನೆಗೆಟಿವ್. ಆದ್ರೆ ನೆಕ್ಸ್ಟ್ ಸ್ಮಾಲ್ ವರ್ಕ್ ಡನ್ ಬಂದ್ಮೇಲೆ ನಾವೇನ್ ಮಾಡ್ಬೋದು? ಟೋಟಲ್ ವರ್ಕ್ ಡನ್ ಕಂಡುಹಿಡಿಬಹುದು. ಅಕಾರ್ಡಿಂಗ್ ಟು ಡೆಫಿನೇಷನ್, ಟೋಟಲ್ ವರ್ಕ್ ಡನ್ ಇನ್ ಮೂವಿಂಗ್ ಅ ಟೆಸ್ಟ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದ ಪಾಯಿಂಟ್ ಪಿ ಈಸ್, ಅಂದ್ರೆ ಡಯಾಗ್ರಾಮ್ ಅಲ್ಲಿ ತೋರಿಸ್ತೀನಿ ನೋಡ್ರಿ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡ್ಬೇಕು. ನಮ್ಗೆ ಅದೇ ಬೇಕಾಗಿರೋದು. ಇಲ್ಲೇ ಎಷ್ಟಿರುತ್ತೆ ಪೊಟೆನ್ಷಿಯಲ್ ಅಂತ ಈ ಜಾಗದಲ್ಲಿ. ಓಕೆ, ಸೊ ನಮ್ಗೆ ಆನ್ಸರ್ ಬರುತ್ತೆ. ಏನ್ ಮಾಡ್ತೀರಾ? ಸ್ಮಾಲ್ ವರ್ಕ್ ಡನ್ ಬಂತು, ಇದನ್ನ ಟೋಟಲ್ ವರ್ಕ್ ಡನ್ ಮಾಡ್ಕೋಬೇಕು. ಇಂಟಿಗ್ರೇಟ್ ಮಾಡಿ. ಇಂಟಿಗ್ರೇಟ್ ಆನ್ ಬೋತ್ ಸೈಡ್. ಮೈನಸ್ 1/4 ಎಪ್ಸಿಲಾನ್ ನಾಟ್ ಕ್ಯೂ ನಾಟ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇಂಟಿಗ್ರೇಷನ್. ಸೊ ಲಿಮಿಟ್ಸ್ ಅನ್ನ ಹಾಕಿ ಇನ್ಫಿನಿಟಿ ಇಂದ ಪಾಯಿಂಟ್ ಪಿ ಎಷ್ಟು ದೂರದಲ್ಲಿದೆ? ಆರ್ ಅಷ್ಟು ದೂರದಲ್ಲಿದೆ ನೋಡಿ. ಪಿ ಅಂತ ಹಾಕಬಾರ್ದು. ಇನ್ಫೈನೈಟ್ ಡಿಸ್ಟೆನ್ಸ್ ಇಂದ ಆರ್ ಅಷ್ಟು ಡಿಸ್ಟೆನ್ಸ್. ಇಲ್ಲಿಂದ ಇಲ್ಲಿಗೆ ಇನ್ಫೈನೈಟ್ ಡಿಸ್ಟೆನ್ಸ್ ಟು ಆರ್ ಡಿಸ್ಟೆನ್ಸ್. ಲಿಮಿಟ್ ಅನ್ನ ಹಾಕಿದ್ರೆ ಈಗೇನಾಗುತ್ತೆ? ಈ ಸ್ಮಾಲ್ ವರ್ಕ್ ಡನ್ ಗಳೆಲ್ಲ ಸಮೇಷನ್ ಆಗಿ ಟೋಟಲ್ ವರ್ಕ್ ಡನ್ ಬರುತ್ತೆ. ಡಬ್ಲ್ಯೂ ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ ಡಬ್ಲ್ಯೂ ಉಳಿದಿದ್ದಿಲ್ಲಿ 1 ಮೈನಸ್ ಆಚೆ ತೆಗೆದಿಟ್ಕೊಳ್ಳಿ. 1/4 ಎಪ್ಸಿಲಾನ್ ನಾಟ್ ಕ್ಯೂ ನಾಟ್ ಆಚೆ ತೆಗೆದಿಟ್ಕೊಳ್ಳಿ. ವೇರಿಯಬಲ್ ಯಾವುದು? ಇನ್ಫಿನಿಟಿ ಟು ಆರ್ 1/x ಸ್ಕ್ವೇರ್. So W is equal to minus 1/4 pi E naught
ಕ್ಯೂ ನಾಟ್ ಹಾಗೆ ಇರಲಿ. 1/x ಸ್ಕ್ವೇರ್ನ ಇಂಟಿಗ್ರೇಷನ್ -1/x ಲಿಮಿಟ್ಸ್ ಇನ್ಫಿನಿಟಿ ಟು ಆರ್. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಮೈನಸ್ ಈ ಮೈನಸ್ ನಮ್ಗೆ ಅವಾಗಲೇ ಬಂದಿರೋ ಮೈನಸ್ ಎರಡು ಸೇರ್ಕೊಂಡು ಏನಾಗುತ್ತೆ ಪ್ಲಸ್ ಆಗುತ್ತೆ. 1/4πε0 ಹಾಗಿರ್ಲಿ, ಕ್ಯೂ ನಾಟ್ ಹಾಗಿರ್ಲಿ. ಲಿಮಿಟ್ಸ್ ಅನ್ನ ಹಾಕಿ ಮೈನಸ್ ಆಚೆ ಹೊರಟೋಗಿದೆ. ಒಂದ್ಸತಿ ಆರ್ ಒಂದ್ಸತಿ ಇನ್ಫಿನಿಟಿ. ಅಪ್ಪರ್ ಲಿಮಿಟ್ ಆರ್ ಮೈನಸ್ ಲೋಯರ್ ಲಿಮಿಟ್ ಇನ್ಫಿನಿಟಿ. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು 1/4πε0 ಕ್ಯೂ ನಾಟ್ ಇಂಟು 1/r ಬರುತ್ತೆ. ಸೊ ದಿಸ್ ದ ವರ್ಕ್ ಡನ್ ಫ್ರಮ್ ಇನ್ಫಿನಿಟಿ ಟು ದ. ಹಾಗಾದ್ರೆ ಇನ್ಫಿನಿಟಿ ಟು ಪಾಯಿಂಟ್ ಏನ್ ಸಿಗುತ್ತೆ ನಮಗೆ? ಪೊಟೆನ್ಷಿಯಲ್ ಎನರ್ಜಿ ಸಿಗುತ್ತೆ. ದಿಸ್ ಇಸ್ ದ ಪೊಟೆನ್ಷಿಯಲ್ ಎನರ್ಜಿ. ಇಲ್ಲಿ ಬರ್ಕೊಂಡು ಬಿಡ್ತೀನಿ, ಅದು ಬೇಕಾಗಿಲ್ಲ ಬಟ್ ಹೇಳ್ತೀನಿ ನೋಡಿ. ಸೊ ದಿಸ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ ಅಟ್ ದಿಸ್ ಪಾಯಿಂಟ್. ಯು ಪಿ ಏನ್ ಬರುತ್ತೆ? 1/4πε0 ಕ್ಯೂ ನಾಟ್ ಬೈ ಆರ್ ಬರುತ್ತೆ. ಬಟ್ ಇಲ್ಲಿ ಫಾರ್ಮುಲಾದಲ್ಲಿ ಕ್ಯೂ ನಾಟ್ ಇರಬಾರ್ದು ಅಂತ ಹೇಳಿದ್ದೆ ನೋಡ್ರಿ, ಅದನ್ನ ಈ ಕಡೆ ತಗೊಂಡ್ ಬಂದ್ಬಿಡಿ. ಯು ಪಿ ಬೈ ಕ್ಯೂ ನಾಟ್ ವಿಚ್ ಈಸ್ ಈಕ್ವಲ್ ಟು 1/4πε0 ಕ್ಯೂ ಬೈ ಆರ್. ಅದಕ್ಕೆ ಸೊ ನಮಗೆ ಪೊಟೆನ್ಷಿಯಲ್ ಡಿಫೈನ್ ಮಾಡ್ಕೊಳ್ಳೋದು ಇರ್ಲಿ ಬಿಡ್ರಿ ಇದು ಒಂದು ಸೈಡ್ ಅಲ್ಲಿ. ಸೊ ಈಗ ಇಲ್ಲಿ ನೀವು ಡಿರೈವ್ ಮಾಡ್ಬೇಕಾದ್ರೆ ಅದ್ ಮಾಡಕ್ ಹೋಗ್ಬಿಡ್ರಿ. ಇಲ್ಲಿ ಕ್ಯೂ ನಾಟ್ ನ ಈ ಕಡೆ ತಗೊಂಡ್ ಬನ್ನಿ. ಏನಾಗುತ್ತೆ? ವರ್ಕ್ ಡನ್ ಫ್ರಮ್ ಇನ್ಫಿನಿಟಿ ಟು ಪಿ ಡಿವೈಡೆಡ್ ಬೈ ಕ್ಯೂ ನಾಟ್ ಮಾಡಿ. ಉಳಿಯೋದೇನಿಲ್ಲಿ 1/4πε0 ಕ್ಯೂ ಉಳ್ಕೊಂಡಿರುತ್ತೆ ಡಿವೈಡೆಡ್ ಬೈ ಆರ್ ಉಳ್ಕೊಂಡಿರುತ್ತೆ. ವಾಟ್ ಈಸ್ ದಿ ವರ್ಕ್ ಡನ್ ಫ್ರಮ್ ಇನ್ಫಿನಿಟಿ ಟು ಪಿ ಡಿವೈಡೆಡ್ ಬೈ ಕ್ಯೂ ನಾಟ್ ವಿಚ್ ಈಸ್ ದ ಪೊಟೆನ್ಷಿಯಲ್ ಅಟ್ ಪಿ ಸಿಗುತ್ತೆ. ಮೈನಸ್ ವಿ ಇನ್ಫಿನಿಟಿ ಇಟ್ ವಿಲ್ ಬಿಕಮ್ 0. ಸೊ which is equal to 1/4πE0 q by r. ನೋಡ್ರಿ ಪೊಟೆನ್ಷಿಯಲ್ ಫಾರ್ಮುಲಾದಲ್ಲಿ ಯಾವ ಚಾರ್ಜ್ ಅನ್ನ ಮೂವ್ ಮಾಡಿರ್ತೀರ ಕ್ಯೂ ನಾಟ್ ಅದು ಇರೋದಿಲ್ಲ. ಯಾಕೆಂದ್ರೆ ಅದು ಈ ಕಡೆ ಹೊರಟೋಗಿರುತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ಗೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಯಾವುದೇ ಪೊಟೆನ್ಷಿಯಲ್ ಡ್ಯೂ ಟು ಎ ಚಾರ್ಜ್ ಆ ಚಾರ್ಜ್ ನ ವ್ಯಾಲ್ಯೂ ಸಿಗುತ್ತೆ. ನಮ್ಗೆ ಇಲ್ಲಿ ಕಂಡುಹಿಡಿತಿರೋದು ಯಾವ ಚಾರ್ಜ್? ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ಚಾರ್ಜ್ ಕ್ಯೂ. ಹಾಗಾದ್ರೆ ನಿಮ್ಗೆ ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ಚಾರ್ಜ್ ಅಟ್ ದಿಸ್ ಪಾಯಿಂಟ್ ಏನ್ ಬರುತ್ತೆ? ವಿ is equal to 1/4πε0 into q ಕ್ಯಾಪಿಟಲ್ ಕ್ಯೂ ಡಿವೈಡೆಡ್ ಬೈ ಎಷ್ಟು ದೂರ? ಆರ್ ಅಷ್ಟು ದೂರ. ಅದ್ ಮಾತ್ರ ಸಿಗುತ್ತೆ ನೋಡಿ, ಕ್ಯೂ ನಾಟ್ ಇರೋದಿಲ್ಲ. ದಟ್ ಈಸ್ ದ ಲಾಜಿಕ್ ಬಿಹೈಂಡ್ ಡಿಫೈನಿಂಗ್ ದ ಪೊಟೆನ್ಷಿಯಲ್. ಹೋಪ್ ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಇಷ್ಟನ್ನ ಈ ತರ ಡಿರೈವ್ ಮಾಡಬೇಕು. ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್, ಒಂದು ಪಾಯಿಂಟ್ ಚಾರ್ಜ್ ಕ್ಯೂ ಅನ್ನೋ ಪಾಯಿಂಟ್ ಚಾರ್ಜ್ ಇದ್ದಾಗ. ನೋಡ್ರಿ ನೆಕ್ಸ್ಟ್ ಒಂದು ಜ್ಞಾಪಕ ಇರ್ಬೇಕು ಯಾವಾಗ್ಲೂ, ಏನ್ ಟೆಸ್ಟ್ ಚಾರ್ಜ್ ತಗೊಳ್ತೀವಲ್ಲ, ಟೆಸ್ಟ್ ಚಾರ್ಜ್ ಕ್ಯೂ ನಾಟ್ ಅಂತ ತಗೊಳ್ಳಿ. ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ಇದು ಯಾವಾಗ್ಲೂ ಪಾಸಿಟಿವ್ ಇರಬೇಕು, ಜೊತೆಗೆ ಸ್ಮಾಲರ್ ಇರ್ಬೇಕು, ಸ್ಮಾಲರ್ ವ್ಯಾಲ್ಯೂ ಇರಬೇಕು. ನೆಕ್ಸ್ಟ್ ಇನ್ನೊಂದು ಅಬ್ಸರ್ವ್ ಮಾಡಿ, ಏನಂತಂದ್ರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ತಗೊಂಡಿದ್ದಾರೆ ಹೌದಾ, ಇದರ ಪೊಟೆನ್ಷಿಯಲ್ ಎಷ್ಟು ಬಂತು? ವಿ ಇಸ್ ಈಕ್ವಲ್ ಟು ಪ್ಲಸ್ ಬರುತ್ತೆ, ಪ್ಲಸ್ 1/4πE0 ಕ್ಯೂ ಬೈ ಆರ್ ಬರುತ್ತೆ. ಕ್ಯೂ ನಾಟ್ ಬರಕ್ ಸಾಧ್ಯ ಇಲ್ಲ ಅಂದ್ರೆ ತಪ್ಪಂತ. ಸೋರ್ಸ್ ಚಾರ್ಜ್ ಡಿವೈಡೆಡ್ ಬೈ ಎಷ್ಟು ಡಿಸ್ಟೆನ್ಸ್ ಅಂತ. ಇಲ್ಲಿ ಪ್ಲಸ್ ಅನ್ನ ಅಬ್ಸರ್ವ್ ಮಾಡಿ. ಅಂದ್ರೆ ನೀವು ಪಾಯಿಂಟ್ ಚಾರ್ಜ್ ಏನಾದ್ರು ಪಾಸಿಟಿವ್ ಇತ್ತಂತಂದ್ರೆ, ಪಾಯಿಂಟ್ ಚಾರ್ಜ್ ಇಫ್ ಇಟ್ ಈಸ್ ಪಾಸಿಟಿವ್ ದೆನ್ ಇಟ್ಸ್ ಪೊಟೆನ್ಷಿಯಲ್ ಈಸ್ ಪಾಸಿಟಿವ್ ಬರುತ್ತೆ. ಅದೇ ತರ ನೀನೇನಾದ್ರೂ ಇಲ್ಲಿ ನೆಗೆಟಿವ್ ಚಾರ್ಜ್ ತಗೊಂಡ್ರೆ ಪಾಯಿಂಟ್ ಚಾರ್ಜ್ ಅನ್ನ, ಡೆಫಿನೆಟ್ಲಿ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ವಿಲ್ ಬಿ ಮೈನಸ್ ಬರುತ್ತೆ. ಮೈನಸ್ 1/4πE0 ಕ್ಯೂ ಬೈ ಆರ್. ಇದು ಇಂಪಾರ್ಟೆಂಟ್ ಸರ್. ಇದ್ರ ಅರ್ಥ ಏನು ಅಂತಂದ್ರೆ, ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಈಸ್ ಪಾಸಿಟಿವ್ ಫಾರ್ ಎ ಪಾಸಿಟಿವ್ ಸೋರ್ಸ್ ಚಾರ್ಜ್ and vice versa, and negative potential for point charge if it is negative. means minus q ತಗೊಂಡ್ರೆ ನೆಗೆಟಿವ್ ಪೊಟೆನ್ಷಿಯಲ್ ಬರುತ್ತೆ, ಪಾಸಿಟಿವ್ ಪಾಯಿಂಟ್ ಚಾರ್ಜ್ ತಗೊಂಡ್ರೆ ನೆಗೆಟಿವ್ ಪಾಸಿಟಿವ್. ಸೋರ್ಸ್ ಚಾರ್ಜ್ ಪಾಸಿಟಿವ್ ಇದ್ರೆ ಪಾಸಿಟಿವ್ ಪೊಟೆನ್ಷಿಯಲ್ ಬರುತ್ತೆ, ಸೋರ್ಸ್ ಚಾರ್ಜ್ ನೆಗೆಟಿವ್ ಇದ್ರೆ ನೆಗೆಟಿವ್ ಪೊಟೆನ್ಷಿಯಲ್ ಬರುತ್ತೆ. ಅದಕ್ಕೆ ಹೇಳಿದ್ ನಾನು ಟೆಸ್ಟ್ ಚಾರ್ಜ್ ಏನಾಗಿರುತ್ತೆ ಅಂತ ಕೇಳಿ, ಟೆಸ್ಟ್ ಚಾರ್ಜ್ ಯಾವಾಗಲೂ ಪಾಸಿಟಿವ್ ಇರುತ್ತೆ. ಇದು ರೆಫರೆನ್ಸ್ ಅಷ್ಟೇ. ನೆಕ್ಸ್ಟ್ ಸರ್, ವಾಟ್ ಇಫ್ ಐ ಆಮ್ ಹ್ಯಾವಿಂಗ್ ನಂಬರ್ ಆಫ್ ಚಾರ್ಜಸ್? ಹಾಗಾದ್ರೆ ಅದ್ರ ಪೊಟೆನ್ಷಿಯಲ್ ಹೆಂಗ್ ಕಂಡಿಡಿದು? ಒಂದು ಚಾರ್ಜ್ ಕಂಡಿಡಿದ್ರೆ ಡ್ಯೂಟಿ ಪಾಯಿಂಟ್ ಚಾರ್ಜ್ ಎಷ್ಟು ಬಂತು? ವಿ ಪಿ 1/4πε0 ಕ್ಯೂ ಬೈ ಆರ್ ಅಂತ ಬಂತು. ವಾಟ್ ಇಫ್ ಐ ಆಮ್ ಹ್ಯಾವಿಂಗ್ ನಂಬರ್ ಆಫ್ ಚಾರ್ಜಸ್? ನಾವು ಹೌ ಟು ಫೈಂಡ್ ದ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ದ ನಂಬರ್ ಆಫ್ ಚಾರ್ಜಸ್? ಸೇ ಪ್ಲಸ್ q1 ಪ್ಲಸ್ q2 ಪ್ಲಸ್ q3 ಪ್ಲಸ್ q4. ಇಲ್ಲೆಲ್ಲ ಒಂದು ಪಾಯಿಂಟ್ ಅಲ್ಲಿ ಕಂಡುಹಿಡಿಯಬೇಕು ಪೊಟೆನ್ಷಿಯಲ್ ನ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಪೊಟೆನ್ಷಿಯಲ್ at a point due to the system of charges. due to the system of charges. ನಿಮಗೆ ಒಂದರ ಪೊಟೆನ್ಷಿಯಲ್ ಗೊತ್ತಾಯ್ತಂದ್ರೆ ನೀವೇನ್ ಮಾಡ್ಬೋದು, ಆರಾಮಾಗಿ ಎಷ್ಟು ನಂಬರ್ ಆಫ್ ಚಾರ್ಜಸ್ ಪೊಟೆನ್ಷಿಯಲ್ ಬೇಕಾದ್ರೂ ಕಂಡುಹಿಡಿಯಬಹುದು. ಇಲ್ಲಿದೆ ಅನ್ಕೊಳ್ಳಿ ಪಾಯಿಂಟ್. ಈಗ ಏನ್ ಮಾಡ್ಬೇಕು, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅಪ್ಲೈ ಮಾಡ್ಬೇಕು. ಹೇಗೆ ಅಂತಂದ್ರೆ, ಇದ್ರ ಈ ಪಾಯಿಂಟ್ ಚಾರ್ಜ್ ನ ಪೊಟೆನ್ಷಿಯಲ್ ಈ ಪಾಯಿಂಟ್ ಅಲ್ಲಿ ಎಷ್ಟಿರುತ್ತೆ ಅಂತ ಕೇಳಿದ್ರೆ, ಅಲ್ಲಿಂದ ಅಲ್ಲಿಗೆ
ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂತ ಗೊತ್ತಾಗಬೇಕು. ಲೆಟ್ ಇಟ್ ಬಿ R1. ಹಾಗಾದ್ರೆ ಈ ಪರ್ಟಿಕ್ಯುಲರ್ ಒಂದು ಚಾರ್ಜ್ನ ಪೊಟೆನ್ಷಿಯಲ್ V1 ಅಂತ ಇಟ್ಕೊಳ್ಳೋಣ. ಪ್ಲಸ್ ಇದರಿಂದ +1/4πE0 Q1 ಡಿಸ್ಟೆನ್ಸ್ R1. ದಟ್ಸ್ ಇಟ್. ನೆಕ್ಸ್ಟ್ ಏನ್ ಮಾಡಿ Q2 ಪೊಟೆನ್ಷಿಯಲ್ ಕಂಡುಹಿಡಿರಿ. ಇಲ್ಲಿಂದ ಎಲ್ಲಿಗೆ ಎಷ್ಟು ದೂರ ಇದೆ ಅಂತ ತಗೊಳ್ತೀನಿ R2. ಹಾಗಾದ್ರೆ potential due to second charge at that point is 1/4πE0 Q2 by R2. This is the potential at P due to Q1 and this is the potential at P due to Q2. ಹಾಗೆ ಥರ್ಡ್ ಚಾರ್ಜ್ ನ ಪೊಟೆನ್ಷಿಯಲ್ R3 ಡಿಸ್ಟೆನ್ಸ್ ಇದ್ರೆ V3 plus 1/4πE0 Q2 by R2. This is the potential at P Q3 by R3. Sorry, due to Q3. ಫೋರ್ತ್ ಚಾರ್ಜ್ ಇಂದ ಅಲ್ಲಿಂದ ಡಿಸ್ಟೆನ್ಸ್ ತಗೊಳ್ಳಿ V4 plus 1/4πE0 Q4 by R4 due to the charge 4 potential at P. ಈಗ ಏನ್ ಮಾಡಿ ಇವುಗಳ ಆಲ್ಜಿಬ್ರಾಯಿಕ್ ಸಮ್ ತಗೊಳ್ಳಿ. ಪೊಟೆನ್ಷಿಯಲ್ ಬಂದಾಗ ಆಲ್ಜಿಬ್ರಾಯಿಕ್ ಸಮ್ ತಗೊಳ್ಬೇಕು. ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. ಸೊ ದ ನೆಟ್ ಪೊಟೆನ್ಷಿಯಲ್ at P due to the system of charges is V is equal to V1 plus V2 plus V3 plus V4 which is equal to 1/4π. ಎಲ್ಲದರಲ್ಲೂ ಕಾಮನ್ ಇದೆ, ಹಾಕೊಳ್ಳಿ. ಸೊ ಫಸ್ಟ್ ಚಾರ್ಜ್ ಇಂದ Q1 by R1 ಪ್ಲಸ್ ಸೆಕೆಂಡ್ Q2 by R2 ಪ್ಲಸ್ Q3 by R3 ಪ್ಲಸ್ Q4 by R4. ಇಲ್ಲಿ ನಾನು ಜಸ್ಟ್ ಎಕ್ಸಾಂಪಲ್ 4 ಚಾರ್ಜಿಗೆ ತೋರಿಸ್ತಾರೆ. ಎನ್ ನಂಬರ್ ಆಫ್ ಚಾರ್ಜಸ್ ಇದ್ರೆ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು, ಇದನ್ನೆಲ್ಲ ಬರ್ಕೊಳ್ಳೋ ಬಂದು ಫೈನಲ್ ಈಕ್ವೇಶನ್ ಯೂಸ್ ಮಾಡ್ಬೋದು. ಏನಂದ್ರೆ ಅದನ್ನ ಸಪರೇಟ್ ಆಗಿ ಬರೆದು ಬಿಡ್ತೀನಿ ನೋಡ್ರಿ. ನಂಬರ್ ಆಫ್ ಚಾರ್ಜ್ ಇದ್ರೆ V is equal to 1/4πε0 Q1 by R1 plus Q2 by R2 plus Q3 by R3 and so on up to n charges. This is how to find the potential at a point. If it is P, then we will P. Direct ಆಗಿ ಮಾಡ್ಬೋದು. ಸರ್ ವಾಟ್ ಇಫ್ ಐ ಆಮ್ ಹ್ಯಾವಿಂಗ್ Q3 as ನೆಗೆಟಿವ್ ಚಾರ್ಜ್ ಅಂತ ಇಟ್ಕೊಳ್ಳಿ. ಸರ್ ಇಲ್ಲಿ Q3 ಪಾಸಿಟಿವ್ ಇಲ್ಲ, ನೆಗೆಟಿವ್ ಇದೆ. ಅವಾಗ ಏನಾಗುತ್ತೆ ಸರ್, ಏನ್ ಚೇಂಜಸ್ ಆಗುತ್ತೆ ಫಾರ್ಮುಲಾದಲ್ಲಿ? ಫಾರ್ಮುಲಾ ಏನು ಚೇಂಜ್ ಆಗಲ್ಲ, ಇದೆ ಮಾಮೂಲಿ ಅಡಿಷನ್ನೇ. ಬಟ್ ಇಲ್ಲಿ Q3 ಜಾಗದಲ್ಲಿ ಏನ್ ಹಾಕೊಬೇಕು ನೀನು, -Q3 ಹಾಕೊಳ್ತಾ. ಯಾಕೆಂದ್ರೆ ನೆಗೆಟಿವ್ ಚಾರ್ಜಿನ ಪೊಟೆನ್ಷಿಯಲ್ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇದ್ರೆ ಪಾಸಿಟಿವ್. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಫೈಂಡ್ ದ ಪೊಟೆನ್ಷಿಯಲ್ ಎ ಪಾಯಿಂಟ್ ಡ್ಯೂ ಟು ದ ಸಿಸ್ಟಮ್ ಆಫ್ ಚಾರ್ಜಸ್. ಎಲೆಕ್ಟ್ರಿಕ್ ಫೀಲ್ಡ್ ತರ ನಾವು ಡೈರೆಕ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಎಂತ ಸಮ್ ತಗೊಳ್ಬೇಕು, ವಿ ಹ್ಯಾವ್ ಟು ಟೇಕ್ ಅಲ್ಜಿಬ್ರಾಯಿಕ್ ತಗೊಂಡಾಯ್ತು. ಡೈರೆಕ್ಟ್ ಆಗಿ ಕಂಡುಹಿಡಿಬಹುದು ಎನಿ ನಂಬರ್ ಆಫ್ ಚಾರ್ಜಸ್ ಆರಾಮ್ಸೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕಂಡುಹಿಡಿಬೇಕು ಡೈಪೋಲ್ದು. ಏನಂತ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಡಿರೈವ್ an expression for potential at a point due to an electric dipole. ಇದೇ ತರ ಫೀಲ್ಡ್ ಇಂದು ಕಂಡುಹಿಡಿದ್ವಿ, ಡೈಪೋಲಿನ ಫೀಲ್ಡ್ ಕಂಡುಹಿಡಿದ್ವಿ. ಇಲ್ಲಿ ಡೈಪೋಲಿನ ಪೊಟೆನ್ಷಿಯಲ್ ಕಂಡುಹಿಡಿಯಬೇಕು. ಎಲ್ಲಿ ಪಾಯಿಂಟ್ ನೋಡುವ ಏನ್ ಕೊಡ್ತಾನೆ, ಏನ್ ಮಾಡ್ಬೇಕಂತ. ಈಗ ಫಸ್ಟ್ ಏನ್ ತಗೋಣ, ಎಲೆಕ್ಟ್ರಿಕ್ ಡೈಪೋಲ್. ಲಾಸ್ಟ್ ಇಂದ ಹೋಗೋಣ. ಎಲೆಕ್ಟ್ರಿಕ್ ಡೈಪೋಲ್ ನಮಗೆ ಗೊತ್ತು, ಕನ್ಸಿಡರ್ ಏನ್ ಬರೀಬೇಕಂತ. ಕನ್ಸಿಡರ್ ಅನ್ ಎಲೆಕ್ಟ್ರಿಕ್ ಡೈಪೋಲ್. ಎಲೆಕ್ಟ್ರಿಕ್ ಡೈಪೋಲ್ ತಗೊಂಡೆ. ಡೈಪೋಲ್ ಅಲ್ಲಿ ಏನೇನಿರುತ್ತೆ ಇಲ್ಲಿ ಬರ್ಕೊಂಡ್ಬೇಡ. ಒಂದು -Q, ಇನ್ನೊಂದು +Q. ಯಾವ Q ಬೇಕಾದ್ರೂ ಬರ್ಕೊಳ್ಳಿ. -Q +Q ಬರಿಲ್ಲ ಇಲ್ಲಿ. ಆಮೇಲೆ ಏನಿರುತ್ತೆ ಅವೆರಡ್ರ ಮಧ್ಯೆ ಸಪರೇಷನ್ ಇರುತ್ತೆ. ಸಪರೇಷನ್ ಎಷ್ಟು, ಜನರಲಿ ನಾವೇನಂತ ತಗೊಳ್ತೀವಿ 2a ಅಂತ ತಗೊಳ್ತೀವಿ. ಸಪರೇಷನ್ ಈಸ್ 2a. ಆಮೇಲೆ ಇನ್ನೇನ್ ತಗೊಳ್ಬೇಕು, ವೆರಿ ಇಂಪಾರ್ಟೆಂಟ್, ಡೈಪೋಲಿನ ಮೊಮೆಂಟ್. ಡೈಪೋಲ್ ಮೊಮೆಂಟ್ ಯಾವ ಕಡೆ ಇರುತ್ತೆ, ಡೈಪೋಲ್ ಮೊಮೆಂಟ್ ತಗೊಳ್ಳೇಬೇಕಾ, ಈ ಕಡೆ ಇರುತ್ತೆ. ಲೆಟ್ ಇಟ್ ಬಿ P. ಅಷ್ಟನ್ನು ಬರ್ಕೊಂಡ್ಬೇಡ ಅಲ್ಲಿ. ಏನಂತ, ಕನ್ಸಿಡರ್ an electric dipole +Q and -Q are the charges at A and B respectively. A ಮತ್ತೆ B ಬರ್ಬೇಡ ಅಲ್ಲಿ. A ಹತ್ರ ಒಂದಿದೆ, B ಹತ್ತಿರ ಒಂದಿದೆ. A and B respectively. ನೆಕ್ಸ್ಟ್ ಏನು, 2a. 2a ಏನಿಲ್ಲಿ ಡೈಪೋಲ್ ಲೆಂತ್ ಆಫ್ ಡೈಪೋಲ್. ಆಮೇಲೆ ಇನ್ನೇನು ತಗೊಳ್ಬೇಕು, P. P is equal to ಏನು, Q into 2a. ಏನಿದು ಡೈಪೋಲ್ ಮೊಮೆಂಟ್. ಅದ್ರ ಡೈರೆಕ್ಷನ್ ಬರೆಯೋಣ. ಡೈಪೋಲ್ ಮೊಮೆಂಟ್ ಅಲಾಂಗ್ ಯಾವ ಕಡೆ ಇದೆ, A to B ನ B to A ನ, ಟುವರ್ಡ್ಸ್ ಪಾಸಿಟಿವ್ ಇರುತ್ತೆ. ಅಲಾಂಗ್ AB. ದಟ್ಸ್ ಇಟ್. ಇಷ್ಟು ಫಸ್ಟ್ ಬರ್ಕೊಳ್ಬೇಕು. ಈಗ ಅವ್ರೇನ್ ಕೇಳ್ತಾರೆ, ಇದೊಂದು ಪಾಯಿಂಟ್ ತಗೊಳ್ಳಿ. ಎಲ್ ಪಾಯಿಂಟ್ ತಗೊಳ್ಳೋದು, ಡೈಪೋಲ್ ಅಂತ ಬಂದಾಗ ಆಕ್ಸಿಯಲ್ ಬರುತ್ತೆ, ಈಕ್ವಟೋರಿಯಲ್ ಬರುತ್ತೆ. ಇಲ್ಲಿ ಆಕ್ಸಿಯಲ್ ಈಕ್ವಟೋರಿಯಲ್ ಇಲ್ಲ, ಎನಿ ಜನರಲ್ ಪಾಯಿಂಟ್ ತಗೊಳ್ಳೋಣ. ಅಲ್ಲೇನ್ ಮಾಡ್ಬೇಕು, ಪೊಟೆನ್ಷಿಯಲ್ ಕಂಡುಹಿಡಿಬೇಕು. ಎಲ್ಲಿ ತಗೊಳ್ಳೋಣ ಪಾಯಿಂಟ್, ಸಮ್ವೇರ್ ಹಿಯರ್. P be the point. P ಅನ್ನೋದೇನು ಪಾಯಿಂಟ್, ಈಸ್ ದ ಪಾಯಿಂಟ್. ಡಿಸ್ಟೆನ್ಸ್ ತಗೊಳ್ಬೇಕಲ್ಲ, ಎಲ್ಲಿಂದ ತಗೊಳ್ಳೋದು, ಎಲ್ಲಿ ಲೊಕೇಟ್ ಮಾಡಿದಿರಾ. ಯಾವಾಗಲೂ ಜನರಲ್ ಎಲ್ಲಿಂದ ತಗೊಳ್ತೀವಿ,
ಸೆಂಟರ್ ಆಫ್ ದ ಡೈಪೋಲ್ ಇಂದ ತಗೊಳ್ತೀವಿ. ಸೊ ಲೆಟ್ ಓ ಬಿ ದ ಸೆಂಟರ್ ಡೈಪೋಲ್. ಇಲ್ಲಿ ಬರೀತೀನಿ ನೋಡ್ರಿ. ರಿಮೂವ್ ದಿಸ್ 2a. ಲೆಟ್ ಮಿ ರೈಟ್ ಓ ಓವರ್ ಹಿಯರ್. ಓ ಇಸ್ ದ ಸೆಂಟರ್. ಸೊ ಸೆಂಟರ್ ಇಂದ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ತಗೊಳ್ಬೇಕು. ಪಿ ಅನ್ನೋ ಪಾಯಿಂಟ್ಗೆ ಇದೇನಾಗಿರುತ್ತೆ ಆರ್ ಆಗಿರುತ್ತೆ. ದಿಸ್ ಈಸ್ ಅವರ್ ಆರ್. ಎಷ್ಟು ದೂರದಲ್ಲಿದೆ ಪಿ ಪಾಯಿಂಟ್ ಪಿ? ಆರ್ ಅಷ್ಟು ದೂರದಲ್ಲಿದೆ. ಪಿ ಇಸ್ ಅ ಪಾಯಿಂಟ್ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದ ಸೆಂಟರ್ ಆಫ್ ದ ಡೈಪೋಲ್. ಈಗ ಇಲ್ಲಿ ಪೊಟೆನ್ಷಿಯಲ್ ಎಷ್ಟು ಅಂತ ಕಂಡುಹಿಡಿಬೇಕು. ಹೆಂಗ್ ಮಾಡೋದು? ಫಸ್ಟ್ ಎರಡದು ಸಪರೇಟ್ ಆಗಿ ಕಂಡುಹಿಡಿಯೋದಕ್ಕಿಂತ ಮುಂಚೆ ಈ ಚಾರ್ಜ್ ನ ಪೊಟೆನ್ಷಿಯಲ್ ಇಲ್ಲಿ, ಈ ಚಾರ್ಜ್ ನ ಪೊಟೆನ್ಷಿಯಲ್ ಇಲ್ಲಿ ಡೈರೆಕ್ಟ್ ಆಡ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಈಸಿ ಆಗುತ್ತೆ. ಬಿಫೋರ್ ದಟ್ ಅಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಇದೆ ಅಂತ ಬೇಕಲ್ಲ. ಅಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಇದೆ? ಸೊ ಇಲ್ಲಿಂದ ಇಲ್ಲಿಗೆ, ಈ ಚಾರ್ಜ್ ಇಂದ ಇಲ್ಲಿಗೆ ಎಷ್ಟು ದೂರ ಇದೆ ಅದನ್ನ R1 ಅಂತ ಇಟ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ R2 ಅಂತ ಇಟ್ಕೊಳ್ಳೋಣ. ಯಾವ್ದಾದ್ರು ತಗೊಳ್ಳಿ, ಸಮಸ್ಯೆ ಇಲ್ಲ. ಸೊ ಇಲ್ಲಿಂದ ಇಲ್ಲಿಗೆ ಲೆಟ್ ಇಟ್ ಬಿ R1. ಫ್ರಮ್ ಹಿಯರ್ ಟು ಹಿಯರ್ ಲೆಟ್ ಇಟ್ ಬಿ R2. ಮಧ್ಯದಲ್ಲಿ ಡಿಸ್ಟೆನ್ಸ್ ಎಷ್ಟಿತ್ತು? R ಅಷ್ಟು ಪಾಯಿಂಟ್ ಪಿ. ಹಾಗಾದ್ರೆ ಪೊಟೆನ್ಷಿಯಲ್ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್ ಒಟ್ಟಿಗೆ ಬರ್ಕೊಳ್ಬಹುದು ನಾವು. ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ಏನಂತ ಬರ್ಕೊಳ್ಬಹುದು? ವಿ is equal to 1 by 4 pi epsilon naught q1 by r1 plus q2 by r2. ಇಲ್ಲೇನಾಗಿದೆ ಅದನ್ನ ಬರ್ಕೊಳ್ಳೋಣ. 1 by 4 pi epsilon naught. what is q1 here? ತಗೊಳ್ಳೋಣ plus q divided plus ಇದ್ರೆ plus divided by distance ಎಷ್ಟಿದೆ? r1 ಇದೆ. ನೆಕ್ಸ್ಟ್ ಈ ಚಾರ್ಜ್ ಇಂದು ಪೊಟೆನ್ಷಿಯಲ್ ಎಷ್ಟು ದೂರದಲ್ಲಿ? R2 ಅಷ್ಟು ದೂರದಲ್ಲಿದೆ. ಅಲ್ಲಿಗೆ ಮೈನಸ್ q by R2. ಇದು ಬರ್ಕೊಂಡಿದ್ ಗೊತ್ತಾದ್ರೆ ಉಳಿದಿದ್ದೆಲ್ಲ ನಾವು ಏನ್ ಮಾಡ್ಬೇಕು ಕ್ಯಾಲ್ಕುಲೇಷನ್ ನೆಕ್ಸ್ಟ್ ಪ್ರೊಸೀಡ್ ಆಗುತ್ತೆ. ಚಾರ್ಜ್ ಡಿಸ್ಟೆನ್ಸ್, ಈ ಚಾರ್ಜ್ ಈ ಡಿಸ್ಟೆನ್ಸ್, ಇದು ಆರ್ ಯಾಕೆ ಬರ್ಕೊಂಡ್ರಿ ಅಂತಂದ್ರೆ ಅದ್ ನೆಕ್ಸ್ಟ್ ನಮಗೆ ಗೊತ್ತಾಗುತ್ತೆ. ವೈ ವಿ ಹ್ಯಾವ್ ಟೇಕನ್ ದಟ್ ಆರ್. ನೆಕ್ಸ್ಟ್ ಏನ್ ಮಾಡಿ ಇದನ್ನ ರೀರೈಟ್ ಮಾಡುವ ಫಾರ್ಮುಲಾನ. ದಿಸ್ ದ ಪೊಟೆನ್ಷಿಯಲ್ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್. ಸೊ ವಿ ಇಸ್ ಈಕ್ವಲ್ ಟು 1 by 4 pi e naught. q ಕಾಮನ್ ತಕೊಳ್ಳಿ. ಅಲ್ಲಿಗೆ ಏನು ಉಳಿಯುತ್ತೆ? 1 by r1 minus 1 by r2. ಈಗ ಇದೇ ಫೈನಲ್ ಫಾರ್ಮುಲಾ ಯಾವಾಗ ಅಂದ್ರೆ ವೆನ್ ಯು ನೋ r1 and r2. ಬಟ್ ನಮ್ಗೆ ಏನ್ ಕೊಟ್ಟಿರ್ತಾನೆ ಅಂದ್ರೆ r ಕೊಟ್ಟಿರ್ತಾನೆ, ಸೆಂಟರ್ ಇಂದ ಡಿಸ್ಟೆನ್ಸ್ ಕೊಟ್ಟಿರ್ತಾನೆ. ಅದಕ್ಕೆ ನಾನು ಏನ್ ಮಾಡ್ಬೇಕಂದ್ರೆ ಸರ್ಕಸ್ ಮಾಡ್ಬೇಕು. ಏನ್ ಸರ್ಕಸ್ ಮಾಡ್ಬೇಕು? r1 ಮತ್ತೆ r2 ಶುಡ್ ಬಿ ರಿಟರ್ನ್ ಇನ್ ಟರ್ಮ್ಸ್ ಆಫ್ R1 ಮತ್ತೆ R2 ನ ಇನ್ ಟರ್ಮ್ಸ್ ಆಫ್ R ಬರಿಬೇಕು. ಅದೇ ಡಿರೈವೇಶನ್. ಅದಕ್ಕೆ ಕಂಟಿನ್ಯೂ ಆಗ್ತದೆ ಡಿರೈವೇಶನ್. ಹೆಂಗ್ ಸರ್ ಬರೆಯೋದು? ಅದಕ್ಕೆ ಸ್ವಲ್ಪ ಡಯಾಗ್ರಾಮ್ ನ ರೀರೈಟ್ ಮಾಡುವ. ಹೇಗೆ ರೀರೈಟ್ ಮಾಡೋಣ ಅಂದ್ರೆ ಇದಕ್ಕೆ ಹೆಸರು ಕೊಟ್ಟಿದ್ರಲ್ಲ ಎ ಬಿ. ಓಕೆ, ಏನ್ ರೀರೈಟ್ ಮಾಡ್ತಾ ಅಂದ್ರೆ ಸ್ವಲ್ಪ ಈ ಡಯಾಗ್ರಾಮ್ ನ ಸ್ವಲ್ಪ ಚೇಂಜ್ ಮಾಡುವ. ಹೇಗೆ ಅಂತಂದ್ರೆ ಇದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ, ಮಧ್ಯದ ಲೈನ್ ಅನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದೆ. ಹೀಗೆ ಎಕ್ಸ್ಟೆಂಡ್ ಮಾಡಿ ಅದೇ ಡೈರೆಕ್ಷನ್ ಅಲ್ಲಿ. ಆಮೇಲೆ ಏನ್ ಮಾಡಿ ಈ ಎರಡು ಪಾಯಿಂಟ್ಸ್ ಇಂದ ಪರ್ಪೆಂಡಿಕ್ಯುಲರ್ಸ್ ನ ಡ್ರಾ ಮಾಡು. ಇಲ್ಲಿಂದ ಪರ್ಪೆಂಡಿಕ್ಯುಲರ್, ಈ ಚಾರ್ಜ್ ಇಂದ ಪರ್ಪೆಂಡಿಕ್ಯುಲರ್, ಹಾಗೆ ಈ ಚಾರ್ಜ್ ಇಂದನೂ ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡ್ಕೊಳ್ಳುವ. ಇದ್ರ ಮೇಲೆ ಇಸ್ ದ ಪರ್ಪೆಂಡಿಕ್ಯುಲರ್ ಡ್ರಾನ್. ಇದಕ್ಕೆ ಏನ್ ಮಾಡೋಣ? ಎ ಬಿ. ಇದಕ್ಕೆ ಸಮ್ ಸಿ ಅಂತ ನೇಮ್ ಮಾಡಿ, ಇದಕ್ಕೆ ಸಮ್ ಡಿ ಅಂತ ನೇಮ್ ಮಾಡಿ. ದಿಸ್ ಇಸ್ ಡಿ ಅಂಡ್ ದಿಸ್ ಇಸ್ ಡಿ ಪಾಯಿಂಟ್ ಅಂಡ್ ಲೆಟ್ ದಿಸ್ ಆಂಗಲ್ ಬಿ ಥೀಟಾ. ಇದು ಥೀಟಾ ಇದ್ರೆ ಇದು ಕೂಡ ಏನಾಗಿರುತ್ತೆ? ಥೀಟಾ. ಈ ರೀರೈಟ್ ಮಾಡಿದ್ದು ಗೊತ್ತಾಯ್ತು. ಹೇಗೆ ಅಂದ್ರೆ ಎಕ್ಸ್ಟೆಂಡ್, ಯಾವ್ದನ್ನ ಎಕ್ಸ್ಟೆಂಡ್ ಮಾಡಿದ್ರ? ಪಿ ಓ ಎಲ್ಲಿ ತನಕ? ಅಪ್ ಟು ಸಿ. ಆಮೇಲೆ ಏನ್ ಮಾಡಿ ಅಂಡ್ ದೆನ್ ಡ್ರಾ ದ ಪರ್ಪೆಂಡಿಕ್ಯುಲರ್ಸ್. ಯಾವುದು? ಬಿ ಡಿ ಅಂಡ್ ಎ ಸಿ. ಕರೆಕ್ಟ್ ಅಲ್ಲ? ಈಗ ಈ ಟ್ರಯಾಂಗಲ್ ಅಲ್ಲಿ ಎರಡು ಟ್ರಯಾಂಗಲ್ ತಗೊಳ್ಳಿ. ಅಲ್ಲಿ R1 R2 ಡಿಫೈನ್ ಮಾಡ್ಕೊಳ್ಬೇಕು, ಕಾಸ್ ಥೀಟಾ ಡಿಫೈನ್ ಮಾಡ್ಕೊಳ್ಬೇಕು. ನೋಡೋಣ ಏನೇನ್ ಮಾಡ್ಬೋದು ಅಂತ ಹೇಳಿ ಮಿನಿಮೈಸ್ ಮಾಡುವ. ಈಗ ನೋಡಿ ಏನ್ ಮಾಡ್ತೀನಿ ಅಂತ ನೋಡಿ. ಈ ಕಡೆ ಬರ್ಕೊಂಡ್ ಬಿಡ್ತೀನಿ ನೋಡಿ. ಫ್ರಮ್ ದ ಟ್ರಯಾಂಗಲ್, ಇಲ್ಲೇ ಬರ್ಕೊಂಡ್ ಬೇಡ, ಸೊ ದಟ್ ಕನ್ಫ್ಯೂಷನ್ ಬೇಡ ನಿಮ್ಗೆ. ಫ್ರಮ್ ದ ಟ್ರಯಾಂಗಲ್ಸ್ ಎ ಸಿ ಒ ಅಂಡ್ ಫ್ರಮ್ ದ ಟ್ರಯಾಂಗಲ್ ಬಿ ಡಿ ಒ, ಈ ಎರಡು ಟ್ರಯಾಂಗಲ್, ಇದು ಮತ್ತೆ ಈ ಟ್ರಯಾಂಗಲ್ ಅಲ್ಲಿ ಎರಡಲ್ಲೂ ಕಾಸ್ ಥೀಟಾ ಡಿಫೈನ್ ಮಾಡ್ಕೊಡಿ. ಕಾಸ್ ಥೀಟಾ ಏನ್ ಹೇಳುತ್ತೆ? cos theta is equal to, before that ಇಲ್ಲಿಂದ ಅಲ್ಲಿಗೆ ಎಷ್ಟಿತ್ತು? ಪ್ಲಸ್ ಕ್ಯೂ ಇಂದ ಮೈನಸ್ ಗೆ 2a ಆಯ್ತಾ? ಹಾಗಾದ್ರೆ ಇಲ್ಲಿಂದ ಅಲ್ಲಿಗೆ ಎಷ್ಟಿರುತ್ತೆ? a ಇರುತ್ತೆ. ಇಲ್ಲಿಂದ ಅಲ್ಲಿಗೆ a ಇರುತ್ತೆ. ಬಿಕಾಸ್ ಟೋಟಲ್ ಎ ಬಿ ಎಷ್ಟಿತ್ತು? 2a ಅಂತ ತಗೊಂಡಿದ್ದೇನೆ ಅಂತಾನೆ. 2a is ಎ ಬಿ ಲೆಂತ್ ಆಫ್ ಡೈಪೋಲ್ ಅಂತ. ಸೊ ಮಿಡ್ ಪಾಯಿಂಟ್ ಗೆ ಎಷ್ಟಿರುತ್ತೆ? a ಇರುತ್ತೆ. ಕಾಸ್ ಥೀಟಾ ಡಿಫೈನ್ ಮಾಡ್ಕೊಂಡ್ರೆ ಇದು ಥೀಟಾ, ಇದು 90 ಡಿಗ್ರಿ ಇದೆ. ಹಾಗಾದ್ರೆ ಕಾಸ್ ಥೀಟಾ ಏನಾಗುತ್ತೆ? ಅಡ್ಜಸೆಂಟ್ ಬೈ ಹೈಪೋಟೆನಸ್. ಹಾಗಾದ್ರೆ C1 ಹೈಪೋಟೆನಸ್,
ಆದರೆ ಕಾಸ್ ಥೀಟಾ ಎ ಬೈ ಸಿ ಒ ಆಗುತ್ತೆ. ಸಿ ಒ ಬಿಕಮ್ಸ್ ಸಾರಿ ಓಕೆ ಫ್ರಮ್ ದೀಸ್ ಟು ಟ್ರಯಾಂಗಲ್ಸ್ ಎರಡರಲ್ಲೂ ಕಾಸ್ ಥೀಟಾ ಡಿಫೈನ್ ಮಾಡ್ಕೊಳ್ಳಿ. ಫಸ್ಟ್ ಏನ್ ಮಾಡೋಣ, ಎ ಸಿ ಒ ಟ್ರಯಾಂಗಲ್ ತಗೋಣ. ಇದರಲ್ಲಿ ಕಾಸ್ ಥೀಟಾ ಡಿಫೈನ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ರಿ, ಇದು ಥೀಟಾ ಆಯ್ತಂದ್ರೆ ಈ 90 ಡಿಗ್ರಿಗೆ ಆಪೋಸಿಟ್ ಇರೋದು ಯಾವುದು, ಎ ಒ ಏನಾಗುತ್ತೆ, ಹೈಪೋಟಿನಸ್ ಆಗುತ್ತೆ. ಈ ಥೀಟಾಗೆ ಸಿ ಒನೇ ಅಡ್ಜಸೆಂಟ್. ಅಲ್ಲಿಗೆ ಕಾಸ್ ಥೀಟಾ ಏನಾಗುತ್ತೆ, ಅಡ್ಜಸೆಂಟ್ ಬೈ ಹೈಪೋಟಿನಸ್ ಎ ಒ ಬೈ ಸಿ ಒ. ಅಲ್ಲಿಗೆ ಸಿ ಒ ಬಿಕಮ್ಸ್ ಎ ಒ cos theta. So CO is equal to what is AO? A cos theta, half of the length of dipole. ಇದನ್ನ ಹಾಗೆ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ತರ ಬಿ ಡಿ ಒ ಟ್ರಯಾಂಗಲ್ ತಗೊಳ್ಳಿ, ಅದರಲ್ಲೂ ಕಾಸ್ ಥೀಟಾ ಡಿಫೈನ್ ಮಾಡ್ಕೊಳ್ಳಿ. ಇದರಲ್ಲಿ ಇದು ಥೀಟಾ ಆಯ್ತಂದ್ರೆ ಇದಕ್ಕೆ ಹೈಪೋಟೆನಸ್ ಯಾವುದು, ಬಿ ಒ, ಅಡ್ಜಸೆಂಟ್ ಯಾವುದು, ಡಿ ಒ. ಅಲ್ಲಿಗೆ ಡಿ ಒ ಬೈ ಎ ಒ ಸಾರಿ ಡಿ ಒ ಬೈ ಬಿ ಒ. ಅಲ್ಲಿಗೆ ಡಿ ಒ ಇಸ್ ಈಕ್ವಲ್ ಟು ಬಿ ಒ ಕಾಸ್ ಥೀಟಾ. ಡಿ ಒ ಹಾಗೆ ಬರ್ಕೊಳ್ಳಿ. ಬಿ ಒ ಏನಂತ ಬರೀಬಹುದು, ಹಾಫ್ ಆಫ್ ದ ಲೆಂತ್ ಆಫ್ ಡೈಪೋಲ್ ಎ ಕಾಸ್ ಥೀಟಾ. ಅಲ್ಲಿಗೆ ಡಿ ಒನು ಅಷ್ಟೇ ಸಿ ಒನು ಅಷ್ಟೇ ಸೇಮ್ ಬಂತು. ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್, ಇಲ್ಲಿ ನೋಡ್ರಿ ಅಬ್ಸರ್ವ್ ಮಾಡಿ, R2 ಮತ್ತೆ R1 ಗಳನ್ನ, ಅವೇ ಇಂಪಾರ್ಟೆಂಟ್. ಇಲ್ಲಿಂದ ಹೊರಟ್ರೆ ಇದು ಎಲ್ಲಿಗೆ ಹೋಗಿ ರೀಚ್ ಆಗುತ್ತೆ, ಪಿ ಎ. ಹಾಗಾದ್ರೆ ಈ ಲೈನ್ ಮೇಲೆ ಪಿ ಎ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ, ಸಿ ನಿಂತ್ಕೊಳ್ಳುತ್ತಾ. ಕೆನ್ ಐ ರೈಟ್ ಲೈಕ್ ದಿಸ್, ಪಿ ಟು ಎ ಇಸ್ ನಿಯರ್ಲಿ ಈಕ್ವಲ್ ಟು ಪಿ ಟು ಸಿ. ಅಲ್ಲಿಗೆ ಪಿ ಟು ಎ ಏನು, ಪಿ ಟು ಎ ದಿಸ್ ಒನ್, ಪಿ ಟು ಎ R1 R2 ಸಾರಿ ವಿಚ್ ಇಸ್ ನಿಯರ್ಲಿ ಈಕ್ವಲ್ ಟು ಪಿ ಟು ಸಿ, ಮಿಡಲ್ ಲೈನ್. ಪಿ ಟು ಸಿ ಏನಂತ ಬರೀಬಹುದು, ಯು ಕ್ಯಾನ್ ರೈಟ್ ಪಿ ಟು ಸಿ, ಪಿ ಸಿ ಕ್ಯಾನ್ ಬಿ ರಿಟನ್ ಆಸ್ ಪಿ ಒ ಪ್ಲಸ್ ಒ ಸಿ. ಬರೀಬಹುದಾ ನೋಡ್ರಿ ಟ್ರಯಾಂಗಲ್ ಅಲ್ಲಿ. ಹೀಗೆ ಪಿ ಒ ಪ್ಲಸ್ ಒ ಸಿ. ನಾವು R2 is nearly equal to what is PO? PO is R. ಆಯ್ತಾ ನೋಡ್ರಿ, ಇಲ್ಲಿ P is a point at a distance R ಅಂತ ಇದೆ. So PO is R. ಸೆಂಟರ್ ಇಂದ ಅಲ್ಲಿಗೆ ಪ್ಲಸ್ what is OC from this one? A cos theta. ಅಲ್ಲಿಗೆ ನಮಗೆ R2 in terms of R ಬಂತು. ಅದೇ ತರ ಇಲ್ಲಿ ನೋಡಿ R1 ಬೇಕೀಗ. ಏನಿದೆ, PB is nearly ಏನಂತ ಬರೀಬಹುದು, P ಈ ಲೈನು ಯಾವ್ದಕ್ಕೆ ಸಮ ಇದೆ, ಪಿ ಡಿ ಸಮ ಇದೆ ನೋಡ್ರಿ. ಹೀಗೆ ಪಿ ಬಿ ನಿಯರ್ಲಿ ಈಕ್ವಲ್ ಟು ಪಿ ಡಿ. Now what is PB, which is R2, which is equal to what is PD? PD can be written as PO minus OD. PO minus OD. ಅಲ್ಲಿಗೆ R2 is nearly equal to what is PO? PO is definitely R minus what is OD from this triangle? A cos theta. So A cos theta. ಇದು ಸರಿಯಾಗಿ ಬರೆಯುವ. This is A cos theta. So now we have R1 and R2. Substitute this R1 and R2 here. ಏನಾಗುತ್ತೆ, ಕಂಟಿನ್ಯೂ ಆಗುತ್ತೆ ನೋಡಿ. R1 R2 ನ ಸಬ್ಸ್ಟಿಟ್ಯೂಟ್ ಮಾಡಿ. So V is equal to 1 by 4 pi E naught. Q ಹಾಗೆ ಇರಲಿ 1 by what is R1 here? R minus A cos theta. R minus A cos theta minus what is R2? 1 by R plus A cos theta. Now next ಇದನ್ನ ಸಾಲ್ವ್ ಮಾಡ್ತಾ ನೋಡ್ರಿ. R1 R2 ಎರಡನ್ನೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಅವಾಗ ಏನಾಗುತ್ತೆ, ಇಷ್ಟು ಬರುತ್ತೆ. ಏನಾಗುತ್ತೆ ರಿರೈಟ್ ಮಾಡ್ಕೊಂತ ಹೋಗೋದಷ್ಟೇ. V is equal to 1 by 4 pi epsilon naught. Q ಹಾಗಿರ್ಲಿ, ಇದನ್ನ LCM ತಕೊಳ್ಳಿ. R minus A cos theta to R plus A cos theta. ಏನಾಗುತ್ತೆ, R plus A cos theta ಈ ಕಡೆ ಬರುತ್ತಾ, R plus A cos theta minus of R minus A cos theta. Next V is equal to 1 by 4 pi epsilon naught Q into R plus A cos theta minus R plus A cos theta ಆಗುತ್ತೆ. ನ್ಯೂಮರೇಟರ್, ಡಿನಾಮಿನೇಟರ್ A plus B into A minus B ತರ ಇದೆ ನೋಡ್ರಿ. A minus B, A plus B, it will become R square minus A square cos square theta. Looks like K square minus B square. ಅಲ್ಲಿ ಇಲ್ಲಿ ಏನು ಕ್ಯಾನ್ಸಲ್ ಆಗುತ್ತೆ ನೋಡ್ರಿ, R ಕ್ಯಾನ್ಸಲ್ ಆಗುತ್ತೆ. ಅಲ್ಲಿ ಉಳಿಯೋದೇನು ನಮಗೆ. So V is equal to 1 by 4 pi epsilon naught Q into A cos theta, A cos theta. It will become 2A cos theta divided by R square minus A square cos square theta. ಇಲ್ಲಿ ಏನಂತ ಬರೀಬಹುದು ಇದನ್ನ, Q into 2A can be written as dipole moment 1 by 4 pi epsilon naught Q into 2A is P cos theta divided by R square minus A square cos square theta. So this is the formula for potential due to dipole at a point. ಈಗ
ಇದನ್ನು ಸ್ವಲ್ಪ ಚೇಂಜ್ ಮಾಡ್ತಾ ಹೋಗ್ತೀನಿ. ಇದು ಫಾರ್ಮುಲಾ ಜ್ಞಾಪಕ ಇರಲಿ. ಏನಂದ್ರೆ ಇಫ್ ಐ ಟೇಕ್ ಅ ಶಾರ್ಟ್ ಡೈಪೋಲ್, ನೋಟಲ್ಲಿ ಬರೀ ಇಫ್ ಆರ್ ಈಸ್ ವೆರಿ ಮಚ್ ಗ್ರೇಟರ್ ದನ್ ಎ, ವಿ ಕ್ಯಾನ್ ನೆಗ್ಲೆಕ್ಟ್ ಎ. ಅದನ್ನೇನಂತ ಕರಿತೀನಿ ನಾನು ಲಾಸ್ಟ್ ಟೈಮ್ ನಾನು ಎಕ್ಸ್ಪ್ಲೈನ್ ಮಾಡಿದೆ, ಲಾಸ್ಟ್ ವಿಡಿಯೋದಲ್ಲಿ ನೋಡಿ. ಡೈಪೋಲ್ ಎಲೆಕ್ಟ್ರಿಕ್ ಫೀಲ್ಡ್ ಹೇಳುವಾಗ ಇದನ್ನೇನಂತ ಕರಿಬೋದು ನಾವು, ಶಾರ್ಟ್ ಡೈಪೋಲ್ ಅಂತ ಕರಿಬೋದು. ಅವಾಗ ಫಾರ್ಮುಲಾ ಏನಾಗುತ್ತೆ, ರೆಡ್ಯೂಸ್ ಆಗ್ಬಿಡುತ್ತೆ ನೋಡಿ. ವಿ ಶಾರ್ಟ್ ಡೈಪೋಲ್ಗೆ 1/4πε0 ಪಿ ಹಾಗಿರ್ಲಿ, ಕಾಸ್ ಥೀಟಾ ಹಾಗಿರ್ಲಿ, ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆಗಿರ್ಲಿ. ಈ ಟರ್ಮ್ ಎ ನ ನೆಗ್ಲೆಕ್ಟ್ ಮಾಡಿದ್ರೆ ಎ ಸ್ಕ್ವೇರ್ ಇಂದ ಈ ಟರ್ಮ್ ಏನಾಗುತ್ತೆ, ಸ್ಮಾಲರ್ ಬಂದ್ಬಿಡುತ್ತೆ. ಹಾಗಾದ್ರೆ ಆ ಪೂರ ಟರ್ಮ್ ನೆಗ್ಲೆಕ್ಟ್ ಮಾಡಿ. ದಿಸ್ ಈಸ್ ದ ಫಾರ್ಮುಲಾ ಫಾರ್ ಪೊಟೆನ್ಷಿಯಲ್ ಡ್ಯೂ ಟು ಶಾರ್ಟ್ ಡೈಪೋಲ್. ಈಗ ನೆಕ್ಸ್ಟ್ ಮತ್ತೆ ಇನ್ನೊಂದು ಪಾಯಿಂಟ್ ಏನಂದ್ರೆ, ಇದೇ ಶಾರ್ಟ್ ಡೈಪೋಲ್ ಇಲ್ಲಿ ಇಫ್ ಯು ಟೇಕ್ ದ ಪಾಯಿಂಟ್ ಆನ್ ಎನ್ ಆಕ್ಸಿಯಲ್ ಲೈನ್ ಮೇಲೆ ತಗೊಂಡ್ರೆ, ಸರ್ ಎಲ್ಲಿ, ಸಿ ಹಿಯರ್, ಟೇಕ್ ಪಾಯಿಂಟ್ ಇನ್ಸ್ಟೆಡ್ ಆಫ್ ಪಾಯಿಂಟ್ ಹಿಯರ್, ಟೇಕ್ ಪಾಯಿಂಟ್ ಓವರ್ ಹಿಯರ್. ಎಷ್ಟು ಡಿಸ್ಟೆನ್ಸ್, ಸೆಂಟರ್ ಇಂದ ಆರಷ್ಟು ಡಿಸ್ಟೆನ್ಸ್ ತಗೊಂಡ್ರೆ, ಸೆಂಟರ್ ಇಂದ ಇಲ್ಲಿ ತಗೊಳ್ಬಹುದು. ಇಲ್ಲಿ ತಗೊಂಡ್ರೆ ಪೊಟೆನ್ಷಿಯಲ್ ಅನ್ನ ಆಕ್ಸಿಯಲ್ ಲೈನ್ ಎಷ್ಟಾಗುತ್ತೆ ಅಂತ ಈಸಿಯಾಗಿ ಕಂಡುಹಿಡಿಬಹುದು. ಬಿಕಾಸ್ ಇಲ್ಲಿ ತಗೊಂಡ್ರೆ ಥೀಟಾ ಏನಾಗ್ಬಿಡುತ್ತೆ, 0 ಆಗುತ್ತೆ. ಆಕ್ಸಿಯಲ್ ಲೈನ್ ಮೇಲೆ ಥೀಟಾ ಬಿಕಮ್ಸ್ 0. ಅಲ್ಲಿಗೆ ಥೀಟಾ 0 ಡಿಗ್ರಿ ತಗೊಳ್ಳಿ. ಅಲ್ಲಿಗೆ ಆಕ್ಸಿಯಲ್ ಲೈನ್ ಮೇಲೆ 1/4πε0 ಪಿ cos 0 is 1 should become p by r square. ಅದೇ ತರ ಈಕ್ವಟೋರಿಯಲ್ ಲೈನ್ ತಗೊಂಡ್ರೆ, ಪಾಯಿಂಟ್ ಆನ್ ಈಕ್ವಟೋರಿಯಲ್ ಲೈನ್ ಮೇಲೆ ತಗೊಂಡ್ರೆ ಥೀಟಾ ಎಷ್ಟಾಗುತ್ತೆ, 90 ಡಿಗ್ರಿ. ಸರ್ ಡಯಾಗ್ರಾಮ್ ಅಲ್ಲಿ ನೋಡಿ, ಟೇಕ್ ಈಕ್ವಟೋರಿಯಲ್ ಲೈನ್ ಇಲ್ಲಿ ಬರುತ್ತಾ, ದಿಸ್ ದ ಈಕ್ವಟೋರಿಯಲ್ ಲೈನ್. ಇಲ್ಲಿ ತಗೊಂಡ್ರೆ ಪಾಯಿಂಟ್ ಅನ್ನ, ಈ ಥೀಟಾ ಏನಾಗುತ್ತೆ, ಈ ಥೀಟಾ ಬಿಕಮ್ಸ್ 90 ಡಿಗ್ರಿ. ಹಾಗಾದ್ರೆ ಪೊಟೆನ್ಷಿಯಲ್ ಶಾರ್ಟ್ ಡೈಪೋಲ್ಗೆ ನಾನು ಬರೀತಿರೋದು, ದಿಸ್ ವಿಲ್ ಬಿಕಮ್ cos 90. ವಿ equatorial is equal to 1/4πε0 p cos 90 degree divided by r square. cos 90 ಎಷ್ಟು, 0. ಹಾಗಾದ್ರೆ ಈಕ್ವಟೋರಿಯಲ್ ಪ್ಲೇನ್ ಮೇಲೆ this is a dipole. We take the point here or here or here or here. ಈಕ್ವಟೋರಿಯಲ್ ಪ್ಲೇನ್ ಅಂತ ಬೇಕಾದ್ರೆ ಹೇಳ್ಬೋದು, ಈಕ್ವಟೋರಿಯಲ್ ಪ್ಲೇನ್. ಎವ್ರಿವೇರ್ ಪೊಟೆನ್ಷಿಯಲ್ ಬಿಕಮ್ಸ್ 0. ಯಾಕೆ ಅಂತ ಹೇಳ್ತೀನಿ ನೋಡ್ರಿ. ಇದರ ಪೊಟೆನ್ಷಿಯಲ್ ಎಷ್ಟಿರುತ್ತೋ ಪಾಸಿಟಿವ್ ಪೊಟೆನ್ಷಿಯಲ್, ಇದ್ರ ನೆಗೆಟಿವ್ ಪೊಟೆನ್ಷಿಯಲ್ ಅಷ್ಟಿರುತ್ತೆ. ಇಫ್ ದಿಸ್ ಇಸ್ ಪ್ಲಸ್ ವಿ ಅಂಡ್ ದಿಸ್ ಇಸ್ ಮೈನಸ್ ವಿ, ಯಾಕೆಂದ್ರೆ ಈಕ್ವಲ್ ಚಾರ್ಜ್ ಈಕ್ವಲ್ ಡಿಸ್ಟೆನ್ಸ್. ಆದ್ರೆ ಪೊಟೆನ್ಷಿಯಲ್ ವಿ ಇರುತ್ತೆ, ಇದ್ರದ್ದು ವಿ ಇರುತ್ತೆ, ಬಟ್ ಇದ್ರದ್ದು ಪ್ಲಸ್ ಇದ್ರದ್ದು ಮೈನಸ್. ಹಾಗಾಗಿ ನೆಟ್ ಪೊಟೆನ್ಷಿಯಲ್ ಏನಾಗುತ್ತೆ, ಪ್ಲಸ್ ವಿ ಮೈನಸ್ ವಿ, ಇಟ್ ವಿಲ್ ಬಿಕಮ್ 0. ಅದಕ್ಕೆ ಈಕ್ವಟೋರಿಯಲ್ ಲೈನ್ ಮೇಲೆ ನೀವೆಲ್ಲೇ ತಗೊಂಡ್ರು ಪೊಟೆನ್ಷಿಯಲ್ 0 ಬರುತ್ತೆ. ಹೋಪ್ ನಿಮ್ಗೆ ಈ ಡಿರೈವೇಶನ್ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.